ಮಾಡ್ತೀವಿ. ಅವಾಗಲೇ ನಾವು ಮಾಡಿರೋ ಕೆಲಸಕ್ಕೆ ಒಂದು ಬೆಲೆ, ನಾವು ಕೊಟ್ಟಂತಹ ಕೆಲಸದ ಕ್ವಾಲಿಟಿಗೆ ಒಂದು ಬೆಲೆ. ಈ ರೀತಿ ನಾವು ಸ್ಟ್ಯಾಂಪ್ ಒತ್ತುತ್ತಾ ಬೆಳೀತಾ ಇದ್ರೆ ಆ ಸ್ಟ್ಯಾಂಪ್ ಒಂದಿನ ಬ್ರ್ಯಾಂಡ್ ಆಗುತ್ತೆ. ಇವತ್ತು ಹೊಂಬಾಳೆ ಫಿಲ್ಮ್ಸ್ ಒಂದು ದೊಡ್ಡ ಬ್ರ್ಯಾಂಡು, ಇವತ್ತು ರಿಷಬ್ ಶೆಟ್ಟಿ ಸರ್ ಒಂದು ದೊಡ್ಡ ಬ್ರ್ಯಾಂಡು, ಕಾಂತಾರ ಸಿನಿಮಾನೇ ಒಂದು ದೊಡ್ಡ ಬ್ರ್ಯಾಂಡು. ಈ ಎಲ್ಲ ಬ್ರ್ಯಾಂಡ್ ಒಂದು ಕಡೆ ಆದ್ರೆ ಈ ಬ್ರ್ಯಾಂಡಿಗೆ ಇನ್ನೊಂದು ಬ್ರ್ಯಾಂಡು ಒಂದು ದೊಡ್ಡ ಗೌರವವನ್ನ ಕೊಡುವಂತಹ ಸಮಯ. ನಮ್ಮ ಹೆಮ್ಮೆಯ ಇಂಡಿಯನ್ ಪೋಸ್ಟಲ್ ಅವರು ನಮ್ಮ ಕಾಂತಾರ ಚಿತ್ರಕ್ಕೆ ಅತಿ ದೊಡ್ಡ ಹೆಮ್ಮೆಯನ್ನ ಈಗ ಕೊಡುವಂತಹ ಸಮಯ. ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡಂತಹ ನಮ್ಮ ಕಾಂತಾರ ಸಿನಿಮಾ ನಮ್ಮ ನಾಡು ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ದೈವ ಕೋಲದ ಮಹತ್ವ ಏನು ಅಂತ ಇಡೀ ರಾಷ್ಟ್ರಕ್ಕೆ ತಿಳಿಸಿತ್ತು. ಸೊ ಹಾಗಾಗಿ ರಿಷಬ್ ಶೆಟ್ಟಿ ಸರ್ಗೆ ಹಾಗೂ ಕಾಂತಾರ ಚಿತ್ರಕ್ಕೆ ಇದೊಂದು ಸ್ಪೆಷಲ್ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸ್ಪೆಷಲ್ ಪೋಸ್ಟಲ್ ಕವರ್ ಅನ್ನ ಇವತ್ತು ನಾವು ಅನ್ವೀಲ್ ಮಾಡ್ತಾ ಇದ್ದೀವಿ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅದು ಅನಾವರಣಗೊಂಡ ನಂತರ ಮಾತಾಡೋಣ. ಆದ್ರೆ ಒಂದಿದೆ, ಇದು ಕಾಂತಾರಕ್ಕೆ ಈ ಕ್ಷಣ ಸಿಕ್ಕಂತ ಅತಿ ದೊಡ್ಡ ಗೌರವ ಅಂತಾನೆ ಹೇಳ್ಬೋದು. ಇದನ್ನ ವೇದಿಕೆ ಮೇಲೆ ಅನಾವರಣಗೊಳಿಸೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡೈರೆಕ್ಟರ್ ಪೋಸ್ಟಲ್ ಸರ್ವಿಸಸ್ ಶ್ರೀ ಸಂದೇಶ್ ಮಹಾದೇವಪ್ಪ ಸರ್ ಅವರನ್ನ ಪ್ಲೀಸ್. ವೆಲ್ಕಮ್ ಸರ್. ಹಾಗೂ ಅವರ ಜೊತೆ ಆಗ್ತಿದ್ದಾರೆ ಚೀಫ್ ಪೋಸ್ಟ್ ಮಾಸ್ಟರ್ ಶ್ರೀ HM ಮಹೇಶ್ ಸರ್ ಅವರು. ವೆಲ್ಕಮ್ ಸರ್. ಸೊ ಈ ಹೆಮ್ಮೆಯನ್ನ ಸಂಭ್ರಮದಿಂದ ಸ್ವೀಕಾರ ಮಾಡೋದಕ್ಕೆ ಅಷ್ಟೇ ಹೆಮ್ಮೆಯಿಂದ ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ ದ ಮ್ಯಾನ್ ಬಿಹೈಂಡ್ ಕಾಂತಾರ ವರ್ಲ್ಡ್, ಶ್ರೀಯುತ ರಿಷಬ್ ಶೆಟ್ಟಿ ಸರ್ ಪ್ಲೀಸ್. ರಿಷಬ್ ಶೆಟ್ಟಿ ಸರ್ ವೇದಿಕೆ ಮೇಲಿದ್ದಾರೆ. ನಮಗೆ ಕಾಂತಾರ 1 ಹಾಗೂ ಕಾಂತಾರ ಚಾಪ್ಟರ್ 1 ಅನ್ನೋ ಒಂದು ಅತ್ಯದ್ಭುತವಾದಂಥ ವಿಸ್ಮಯವನ್ನ ಕೊಟ್ಟು ಈ ಕನಸಿನ ಹಿಂದೆ ಆ ಕನಸನ್ನ ನನಸು ಮಾಡೋದಕ್ಕೆ ಬಹಳ ಮೌನವಾಗಿ ಶಕ್ತಿಯಾಗಿ ನಿಂತಂತ ಬೆನ್ನೆಲುಬು. ನಾನು ಕರೆದ್ರೆ ಅವ್ರು ಬರೋದೇ ಇಲ್ಲ ಶೆಟ್ರೆ, ಹಾಗಾಗಿ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಕರೆದು ಬಿಡ್ತೀನಿ, ಅವ್ರು ಇಲ್ಲ ಅಂತ ಹೇಳೋದೇ ಇಲ್ಲ. ನಮ್ಮ ಹೊಂಬಾಳೆ ಸಂಸ್ಥೆಯ ವಿಜಯ್ ಕಿರ್ಗುಂದೂರ್ ಸರ್. ಸೊ ಪ್ಲೀಸ್ ಈ ಕ್ಷಣ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ನಮ್ಮ ಮನಸ್ಸಿನ ಮಾತುಗಳು ಅಕ್ಷರ ರೂಪದಲ್ಲಿ ಹೋಗೋ ಪತ್ರಗಳನ್ನ ಹಿಡಿದಿಡೋ ಎನ್ವೆಲಪ್ ಕವರ್ ಈಗ ಒಂದು ವಿಶೇಷ ದೈವಗಳ ಆಶೀರ್ವಾದವನ್ನ ಪಡ್ಕೊಂಡಿದೆ. ಕಾಂತಾರದ ಸ್ಪೆಷಲ್ ಪೋಸ್ಟಲ್ ಕವರ್ ಅನ್ನ ಈಗ ಅನ್ವೀಲ್ ಮಾಡುವಂತಹ ಸಮಯ. ಕ್ಯಾನ್ ಯು ಡೂ ದ ಆನರ್ಸ್? ಮುಂದೆ ದೈವಗಳ ಆಶೀರ್ವಾದ ಇರುವಂತಹ ಈ ಕಾಂತಾರದ ಆಹಾ ಸರ್, ಅದನ್ನ ಅಷ್ಟು ಈಸಿಯಾಗಿ ಮುಚ್ಚಿಬಿಟ್ರಿ. ಇಲ್ಲಿ ಕೊಡಿ ಒಂದು ನಿಮಿಷ. ನನಗೆ ಗೊತ್ತಿಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಇದು ಎಷ್ಟು ಮಟ್ಟಿಗೆ ಕಾಣ್ತಿದೆ ಅಂತ ಹೇಳಿ. ಈ ಕ್ಷಣ ಕೂಡ ರಿಷಬ್ ಅವರು ಬರೆದಿರೋದು ಕಾಯಕವೇ ಕೈಲಾಸ ರಿಷಬ್ ಶೆಟ್ಟಿ ಅಂತ. ಸೊ ಈ ಪತ್ರ ಎಲ್ಲರ ಆಶೀರ್ವಾದನ ಪಡ್ಕೊಂಡು ಯಾರಿಗೆ ಯಾವ ಲಕ್ಕಿ ವಿನ್ನರ್ಗೆ ಸಿಗುತ್ತೋ ಗೊತ್ತಿಲ್ಲ, ಯಾರಿಗಾದ್ರೂ ಖಂಡಿತವಾಗ್ಲೂ ಒಳ್ಳೆಯವರಿಗೆ ತಲುಪಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಸಿಗ್ನೇಚರ್. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್, ಥ್ಯಾಂಕ್ ಯು. ಆ್ಯಂಡ್ ವಿ ಹ್ಯಾವ್ ವಿಜಯ್ ಸರ್ ಆಲ್ಸೋ ಸೈನಿಂಗ್ ಫಾರ್ ದ್ಯಾಟ್. ಥ್ಯಾಂಕ್ ಯು.
ಕಾಂತಾರ ಕಾಂತಾರ ಆ ರೀತಿಯ ಒಂದು ಡಿವೈನ್ ಮ್ಯಾಜಿಕ್ ಅನ್ನ ಮಾಡಿದೆ ನಮ್ಮ ಕಾಂತಾರ ಚಾಪ್ಟರ್ 1 ಟ್ರೈಲರ್. ಆ ಮ್ಯಾಜಿಕ್ ನ ನಾವಿಲ್ಲೂ ಕೂಡ ನೋಡುವಂತಹ ಸಮಯ. ಟ್ರೈಲರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಇವತ್ತು ಒಂದು ವಿಶೇಷ ಅಂಚೆ ಲಕೋಟೆ ಭೂತಾರಾಧನೆ ಭೂತಕೋಲ ನಮ್ಮ ತುಳುನಾಡ ಕನ್ನಡ ನಾಡ ಸಾಂಸ್ಕೃತಿಕ ಆಚರಣೆ ಕಾಂತಾರ ಚಲನಚಿತ್ರದ ಮುಖಾಂತರ ಈ ಸಾಂಸ್ಕೃತಿಕ ಆಚರಣೆಯನ್ನು ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋದಂತಹ ಹೊಂಬಾಳೆ ತಂಡ, ರಿಷಬ್ ಶೆಟ್ಟಿ ಸರ್ ಅವರ ತಂಡಕ್ಕೆ ಅಭಿನಂದನೆಗಳು. ಸ್ಟ್ಯಾಂಪ್ಗಳು ಒಂದು ಸಾಂಸ್ಕೃತಿಕ ರಾಯಭಾರಿ ಇದ್ದ ಹಾಗಾಗಿ ಇಂದಿನ ದಿನ ನಾವು ರಿಲೀಸ್ ಮಾಡಿರತಕ್ಕಂತಹ ಸ್ಪೆಷಲ್ ಕವರ್ ಮತ್ತು 2 ಅಂಚೆ ಲಕೇಟುಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ಜನಸಾಮಾನ್ಯರಲ್ಲಿ ತಲುಪಲಿ ಮತ್ತು ನಮ್ಮ ಸಾಂಸ್ಕೃತಿಕ ಆಚರಣೆಗಳ ಬಗ್ಗೆ ಹೆಚ್ಚು ಗಮನ ಸೆಳೀಲಿ ಅಂತ ಆಶಿಸ್ತಾ 2ನೇ ತಾರೀಕು ರಿಲೀಸ್ ಆಗ್ತಾ ಇರತಕ್ಕಂತಹ ಕಾಂತಾರ ದಿ ಲೆಜೆಂಡ್ ಚಲನಚಿತ್ರಕ್ಕೆ, ಹೊಂಬಾಳೆ ಚಿತ್ರತಂಡಕ್ಕೆ, ರಿಷಬ್ ಶೆಟ್ಟಿ ಅವರ ಚಿತ್ರತಂಡಕ್ಕೆ ಶುಭಾಶಯಗಳನ್ನ ಭಾರತೀಯ ಅಂಚೆ ಇಲಾಖೆ ಪರವಾಗಿ ಕೋರ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು ರಿಷಬ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ರೇಡಿಯೋ, ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿಯೊಬ್ಬರಿಗೂ ಹೊಂಬಾಳೆಯ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಕೋರ್ಲಿಕ್ಕೆ ಬಯಸ್ತೀನಿ. ನೀವೆಲ್ಲರೂ ನಮ್ಮ ಸಂಸ್ಥೆಯ ಮೊದಲನೇ ಸಿನಿಮಾ ನಿನ್ನಿಂದಲೆಯಿಂದ ನಾವೆಲ್ಲರನ್ನೂ ಅರಸಿ ಹಾರೈಸ್ಕೊಂಡು ಬಂದಿದ್ದೀರಾ. ಅದೇ ರೀತಿ ಇದೇ ಅಕ್ಟೋಬರ್ 2 ರಿಲೀಸ್ ಆಗ್ತಾ ಇರೋ ಕಾಂತಾರ ಚಿತ್ರಕ್ಕೂ ಕೂಡ ಹಾರೈಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದ ಜರ್ನಿಯಲ್ಲಿ ಭಾಗವಾಗಿರುವಂತಹ ಪ್ರತಿಯೊಬ್ಬರಿಗೂ, ರೈಟ್ ಫ್ರಮ್ ಸ್ಟಾರ್ ಕ್ಯಾಸ್ಟ್, ಟೆಕ್ನಿಷಿಯನ್ಸ್, ಕ್ಯಾಸ್ಟ್ ಆ್ಯಂಡ್ ಕ್ರೂ ಮತ್ತು ನಮ್ಮ ಎಲ್ಲ ಪ್ರೊಡಕ್ಷನ್ ಟೀಮ್ ಅವರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಟ್ಟಾಗಿ ಮಾತಾಡಿ ಹೋದರು. ಪ್ರೆಸ್ ಮೀಟ್ಗೆ ಒಂದು ಆದರ್ಶ ನಮ್ಮ ಆದರ್ಶ ಅವರು. ಥ್ಯಾಂಕ್ ಯು. ಎಷ್ಟು ಖುಷಿ ಆಗ್ಬಿಟ್ರು ಎಲ್ಲರೂ ಅಂತಂದರೆ. ಈಗ ಕಾಂತಾರ ಚಾಪ್ಟರ್ 1 ಇನ್ನಷ್ಟು ಮತ್ತಷ್ಟು ಪವರ್ಫುಲ್ ಆಗೋದಕ್ಕೆ ಕಾರಣ ಅಫ್ಕೋರ್ಸ್ ಸ್ಟೋರಿ, ಅಭಿನಯ, ಅದರ ಪ್ರೆಸೆಂಟೇಷನ್ ಎಲ್ಲ. ಆದರೆ ರಿಷಬ್ ಸರ್ನ ನೀವು ಯಾವ್ಯಾವ ಪಾತ್ರದಲ್ಲಿ ನೋಡಿರ್ತೀರ, ಸ್ಕ್ರೀನ್ ಮೇಲೆ ಆ ಪವರ್ಫುಲ್ ಫೈಟ್ಗಳನ್ನ ನೋಡಿದಾಗ ವಾವ್, ಇದು ಯಾರು ಈ ಥರ ಇಷ್ಟು ದೈತ್ಯವಾಗಿ ಸ್ಕ್ರೀನ್ ತುಂಬ ರಿಷಬ್ ಸರೇ ಕಾಣ್ತಾರೆ. ಅವರನ್ನು ಆ ರೀತಿ ತೋರಿಸಿದಂತಹ ನಮ್ಮ ಸ್ಟಂಟ್ ಡೈರೆಕ್ಟರ್, ಫೈಟ್ ಮಾಸ್ಟರ್ ಈಗ ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಮೋಸ್ಟ್ ಹ್ಯಾಪನಿಂಗ್ ಸ್ಟಂಟ್ ಮಾಸ್ಟರ್, ಫೈಟ್ ಮಾಸ್ಟರ್ ಅರ್ಜುನ್ ಸರ್ ಅವರನ್ನ ಪ್ಲೀಸ್. ಹಲೋ ಅರ್ಜುನ್ ಸರ್. ನಂಗೆ ಗೊತ್ತು ನೀವು 2 ಪದ ಮಾತಾಡಿದೀವಿ ಅಂತ ಹಂಗೆ ಮಾಡಂಗೆ ಇಲ್ಲ. ನಾವು ಕಾಂತಾರನೇ 2 ಚಾಪ್ಟರ್ ಮಾಡಿದೀವಿ, ಒಂದು 4 ಆದ್ರೂ ಮಾತಾಡ್ಬೇಕು ನೀವು ಇವತ್ತು. ಓಕೆ, ಎಲ್ಲರಿಗೂ ನಮಸ್ಕಾರ. ಎಸ್, ನೋಡಿದ್ರಾ? ಅಲ್ಲ ಸರ್, ಫೈಟು ಮತ್ತೆ ಡ್ಯಾನ್ಸ್ ಮಿಂಗಲ್ ಮಾಡ್ತಿದ್ದೀರಾ ನೀವು? ಅಲ್ಲ, ಫೈಟ್ಗೆ ಒಂದು ರಿದಮ್ ಇರಲಿ ಅಂತ ಹೇಳಿ ನಮ್ಮ ಡಾನ್ಸ್ ಮಾಸ್ಟರ್ ಭೂಷಣ್ ಮಾಸ್ಟರ್ ಅವ್ರು ಬರ್ತಿದ್ದಾರೆ. ಭೂಷಣ್ ಮಾಸ್ಟರ್, ವೆಲ್ಕಮ್. ಥ್ಯಾಂಕ್ ಯು. ಅವ್ರು ನರ್ವಸ್ ಆಗ್ಬೇಕು, ನೀವ್ ಯಾಕೆ ನರ್ವಸ್ ಆಗ್ತಿದ್ದೀರಾ? ಇವರು ಸಡನ್ ಆಗಿ ನಾನು ಕುತ್ಕೊಳ್ಳೋ ಅಷ್ಟಲ್ಲಿ ಕರೆದ್ಬಿಟ್ರು. ಚೆನ್ನಾಗಿದೆ ಮಾಸ್ಟರ್, ಇದು ಫೈಟು ಡ್ಯಾನ್ಸು ಒಂದು ರಿದಮ್ ಅಲ್ಲಿ ನಡಿಬೇಕು ಅನ್ನೋದನ್ನ ನೀವಿಬ್ರು ಜೋಡಿಯಾಗಿ ಬಂದು ಪ್ರೂವ್ ಮಾಡ್ತಿದ್ದೀರಾ. ದಯವಿಟ್ಟು ಮಾತಾಡಿ ಪ್ಲೀಸ್. ಈ ಕ್ಷಣ ಹೇಗೆ ಅನಿಸ್ತಾ ಇದೆ? ಮೊದಲು ಬಂದವ್ರು ನಮ್ಮ ಅರ್ಜುನ್ ಮಾಸ್ಟರ್, ದಯವಿಟ್ಟು ಅಲ್ಲ, ಒಂದು ಕೆಲಸ ಮಾಡಿ, ಕ್ಲಾಪ್ಸ್ ಹಾಕ್ಬಿಟ್ಟು 3 ಜನ ಮಾಸ್ಟರ್ ಮಾಸ್ಟರ್ ಇವ್ರಿಗೆ ಎ ಇಂದ ಸ್ಟಾರ್ಟ್ ಆಗುತ್ತಲ್ಲ ಮಾಸ್ಟರ್? ಅರ್ಜುನ್ ಫಸ್ಟ್ ಎ, ಸ್ವಲ್ಪ ಬಿ ಇಂದ ಸ್ಟಾರ್ಟ್ ಆಗುತ್ತೆ. ಯಾರು ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇದು ಯಾಕಿಬ್ರು ಒಟ್ಟಿಗೆ ಬಂದ್ವಿ ಅಂದರೆ, ನೀವು ನಾನು ಸಪೋರ್ಟ್ ಮಾಡಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಮಾತಾಡ್ಕೊಂಡು ಬಂದ್ವಿ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಏನು ಮಾತೇ ಬರ್ತಾ ಇಲ್ಲ. ಫಸ್ಟು ಅದೇ ಹೇಳ್ಕೊಡ್ತಾರೆ ಮಾಸ್ಟರ್. ಥ್ಯಾಂಕ್ ಯು ಎಲ್ಲರಿಗೂ. ಮೇಯ್ನಾಗಿ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ ವಿಜಯ್ ಸರ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಕರ್ನಾಟಕ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಬೇರೆಯಿಂದ ಬರ್ಬೋದಾಗಿತ್ತು, ಬಟ್ ಆದರೂ ನನಗೆ ಒಂದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಷಬ್ ಸರ್ಗೆ ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ನಂಬಿದ್ದೀರ ಸರ್, ಥ್ಯಾಂಕ್ ಯು.
ನಿಮ್ಮ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಮಾಸ್ಟರ್, ಕಂಟಿನ್ಯೂ. ಸಖತ್ ಮಾಸ್ಟರ್. ಆ್ಯಂಡ್ ಅರವಿಂದ್ ನಮ್ಮ ಕ್ಯಾಮ್ರಾಮ್ಯಾನ್ ಕಣ್ಣಪ್ಪ, ನಾವಿಬ್ರು ಪ್ರೀತಿಯಿಂದ ಕಣ್ಣಪ್ಪ ಅಂತ ಕರಿತೀವಿ. ಕಣ್ಣಪ್ಪ ಫೋನ್ ಮಾಡಿದಾರೆ ಅಂತ. ಹೌದಾ? ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಮೊದಲು ನನ್ನ ರಿಷಬ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಸೊ ಅದರಿಂದ ಈ ಕಾಂತಾರ ಎಲ್ಲ ಬೆಲ್ ಬಾಟಮ್ ಸಿನಿಮಾಯಿಂದ ನಾನು ಪರಿಚಯ ಆಗಿದ್ದು. ಸೊ ಅದರಿಂದ ಕಾಂತಾರ 1, ಕಾಂತಾರ 2 ಎಲ್ಲ ಕಂಟಿನ್ಯೂ ಆಗಿದೆ. ಮುಂದಕ್ಕೆ ಇನ್ನೂ ಆ ಕಡೆ ಈ ಕಡೆ ಹೊರ ರಾಜ್ಯಕ್ಕೆಲ್ಲ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಖಂಡಿತ. ಬೆಸ್ಟ್ ವಿಶಸ್ ಭೂಷಣ್ ಮಾಸ್ಟರ್, ನಿಮಗೆ ಬೆಸ್ಟ್ ವಿಶಸ್. ಸರ್, ಎ ಫಾರ್ ಅರ್ಜುನ್. ಮೊದಲಿಗೆ ಹೊಂಬಾಳೆ ಸಂಸ್ಥೆ ಇಷ್ಟು ದೊಡ್ಡ ಪ್ರಾಜೆಕ್ಟು ಜನರಲ್ಲಿ ತುಂಬ ಹೊರಗಡೆಯಿಂದ ಆ್ಯಕ್ಷನ್ ಕೊರಿಯೋಗ್ರಾಫರ್ಸ್ನ ಕರೆದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ರಿಸ್ಕಿ ಆಗಿ ತೊಗೊಳ್ಬೇಕು, ಇಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಬಟ್ ಇಲ್ಲಿನ ಪ್ರತಿಭೆಗಳಿಗೆ ತುಂಬ ಪ್ರೋತ್ಸಾಹ ಕೊಡೋದ್ರಲ್ಲಿ ಹೊಂಬಾಳೆ ಬ್ಯಾನರ್ ಯಾವಾಗಲೂ ಮುಂದಕ್ಕಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಡೈರೆಕ್ಟ್ರು ರಿಷಬ್ ಸರ್, ಏನದು ಐ ಲವ್ ಯು ಸರ್. ತುಂಬ ಒಳ್ಳೊಳ್ಳೆ ಆ್ಯಕ್ಷನ್ಸ್ಗಳೆಲ್ಲ ಮಾಡಿದ್ದೀವಿ ಇದರಲ್ಲಿ. ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದ್ದಲ್ಲಿ. ಡೈರೆಕ್ಟರ್ನ ರೇಗಿಸ್ತಾ ಇದ್ದಿದ್ದು ಒಬ್ಬರೇ ವ್ಯಕ್ತಿ ಇದ್ದೆ, ಅರ್ಜುನ್ ಬಾಸ್. ಮತ್ತೆ ಇಲ್ಲಿ ಏನು ಮಾತಾಡ್ತಿಲ್ಲ? ಅದು ಸೆಟ್ಟಲ್ಲಿ ಇದು ಸೆಟ್ ಅಂತ ಅನ್ಕೊಳ್ಳಿ. ನೋಡಿ, ರಿಷಬ್ ಸರ್ ಇದ್ದಾರೆ, ಪ್ರಗತಿ ಮೇಡಮ್ ಇದ್ದಾರೆ. ಓಕೆ ಸರಿ, ನಾನೇ ಪ್ರಶ್ನೆ ಕೇಳಲ್ಲ ಸರ್ ನಿಮ್ಮ ಹತ್ರ. ಇದು ಬೆಟರು ಸರ್. ಏನಂದರೆ ರಿಷಬ್ ಸರ್ ಅವರು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಹೀರೋ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಸಿನಿಮಾದಲ್ಲಿ ಅವ್ರು ಫೈಟ್ ಮಾಡೋದು ನೋಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಅವ್ರು ಮಾಡಿರೋಂಥ ಸ್ಟಂಟ್ಸ್ ಇದೆಯಲ್ಲ ಸರ್, ಅದಕ್ಕೆ ಇದ್ದಂಥ ರಿಹರ್ಸಲ್ಸ್ನ ಒಂದು ಝಲಕನ್ನು ಕೂಡ ನೋಡಿದ್ದೀವಿ. ಅವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟು ಕಸರತ್ತು ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ ಪ್ಲೀಸ್. ಪ್ರಾಕ್ಟೀಸ್ ವಿಸಿಗೆ ಬಂದರೆ ತುಂಬಾ ಪ್ರತಿಯೊಂದು ಆ್ಯಕ್ಷನ್ಸನ್ನು ಪ್ರಿವೈಸ್ ಮಾಡಿ ಅದನ್ನು ಸಾರಿಗೆ ತೋರಿಸಿ ಮತ್ತು ಅವ್ರ ಜೊತೆ ಟ್ರೈನ್ ಅಪ್ ಮಾಡಿ ಶೂಟ್ ಮಾಡಿದ್ವಿ. ಮೇಜರ್ಲಿ ಇದರಲ್ಲಿರೋದ್ರಲ್ಲಿ ತುಂಬ ರಿಸ್ಕಿ ಆ್ಯಕ್ಷನ್ಸ್ಗಳಿತ್ತು. ಸೊ ತುಂಬ ಸಲ ಒನ್ಮೋರ್ಗಳಾಗ್ತಾ ಇತ್ತು. ಜನರಲಿ ಎಲ್ಲ ಏನಾರು ಜನರಲಿ ಒನ್ಮೋರ್ ಆದರೆ ಸರ್ ಓಕೆನಾ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀನಿ. ನಾನು ಜೀವ ಇರೋರ್ಗೂ ಟ್ರೈ ಮಾಡ್ತೀನಿ ಅಂತ ಹೇಳೋಂಥ ಒಬ್ಬರೇ ಇರೋ ರಿಷಬ್ ಸರ್. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಯಾಕಂದರೆ ನಾವು ಏನೋ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಇದರಲ್ಲಿ ತುಂಬ ಟ್ರೈ ಮಾಡ್ತಾ ಇರ್ತೀವಿ ಆ್ಯಕ್ಷನ್ಸ್ಗಳನ್ನ ಎಷ್ಟು ಬೆಸ್ಟ್ ನಮ್ಮ ಕಡೆಯಿಂದ ಔಟ್ಪುಟ್ ಕೊಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಇದರಲ್ಲಿ ತುಂಬ ರಿಸ್ಕಿಯೆಸ್ಟ್ ಆ್ಯಕ್ಷನ್ಸ್ಗಳು ಮೇ ಬಿ ಇದು ನಾನು ಜಾಸ್ತಿ ಆಗ್ಬೋದು ಹೇಳೋದು, ಬಟ್ ನಿಮ್ಮನ್ನು ಬಿಟ್ಟರೆ ಇನ್ಯಾರು ಅದನ್ನು ಟ್ರೈ ಮಾಡೋಕೆ ಆಗ್ತಾನೆ ಇದ್ದಿಲ್ಲ ಬಸ್, ಅದಂತೂ ಸತ್ಯ. ಸೊ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ಸ್ ಈ ಸಲ ಕಾಂತಾರದಲ್ಲಿ ನೋಡ್ತೀವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾ ನ್ಯಾಷನಲ್ ವೈಡ್ ನಾವು ಪ್ರೂವ್ ಮಾಡಿದ್ದೀವಿ. ಇವಾಗ ಇಂಟರ್ನ್ಯಾಷನಲ್ಗೆ ಪ್ರೂವ್ ಮಾಡೋದಕ್ಕೆ ರಿಷಬ್ ಸರ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಅವ್ರ ಜೊತೆಲ್ಲ ನಾವು ಸೇರಿಕೊಂಡು ಮುಂದೆ ಹಿಂದೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆಗೆ ಸೇರ್ಕೊಂಡು ಇದಕ್ಕೆ. ಐ ಲವ್ ಯು. ಅಲ್ಲ, ಅದು ತುಂಬ ದೊಡ್ಡ ಮಾತು ಅರ್ಜುನ್ ಸರ್. ಅವ್ರು ಹೇಳಿದ್ದು ಜೀವ ಇರೋವರೆಗೂ ನಾನು ಅದನ್ನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ಹೇಳಿ. ಅದಕ್ಕೆ ಅನ್ಸುತ್ತೆ ಆ ಸಿನಿಮಾದಲ್ಲಿ ಅಷ್ಟು ಜೀವ ತುಂಬೋದಕ್ಕೆ ಸಾಧ್ಯ ಆಗಿರೋದು. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್. ಈಗ ರಿಷಬ್ ಸರ್ ಫೈಟ್ನ ನಾವು ನೋಡಿದ್ವಿ. ಭೂಷಣ್ ಮಾಸ್ಟರು ಚುಟು ಚುಟು ಸಾಂಗು, ಈ ಥರ ಸಾಂಗ್ಗಳು ಕೊರಿಯೋಗ್ರಾಫ್ ಮಾಡಿದ್ದಾರೆ. ನಮ್ಮ ರಿಷಬ್ ಸರ್ಗೆ ಅವರ ಕೊರಿಯೋಗ್ರಫಿ ಹೇಗಿರುತ್ತೆ, ರಿಷಬ್ ಸರ್ ಡಾನ್ಸಿಗೆ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿ ಭೂಷಣ್ ಮಾಸ್ಟರ್. ಹೇಳ್ಬಿಡಲ್ಲ ಸರ್, ಅದು ಒಂದು ಸಾಂಗ್ ಇವಾಗ ಸಾಂಗ್ ರಿಲೀಸ್ ಆಗುತ್ತೆ, ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದಕ್ಕೆ ಒಂದು ವಾರ 2 ವಾರ ರಿಹರ್ಸಲ್ ಮಾಡಿದ್ದೀವಿ. ಮೋಸ್ಟ್ಲಿ ಅದು ಇಂಡಿಯನ್ ಮೈಕಲ್ ಜಾಕ್ಸನ್ ಅನ್ನೋ ಹೆಸರು ಈಗ ಚೇಂಜ್ ಆಗಿ ರಿಷಬ್ ಸರ್ಗೆ ಶೆಟ್ರೆ, ಇವ್ರು ಒಂದು ಹೇಳ್ತಾ ಇದ್ದಾರೆ, ನಿಮ್ಮ ರಿಯಾಕ್ಷನ್ ಬೇರೆ ಬರ್ತಾ ಇದೆ. ಯಾವ ಥರ ಇದು ಡ್ಯಾನ್ಸು? ಅದು ಮೂನ್ ವಾಕ್ ಅಂತ ಇದೆಯಲ್ಲ ಮೇಡಮ್, ಇದು ಸಣ್ಣ ವಾಕ್. ಹೋಗ್ಲಿ ಬಿಡಿ, ಸೂರ್ಯ ಚಂದ್ರ ಎಲ್ಲರೂ ನೋಡಿ ಎಂಜಾಯ್ ಮಾಡೋಂಥ. ಆಕ್ಚುಲಿ ಟ್ರೈಲರ್ ನೋಡಿದ್ಮೇಲೆ ಇವಾಗ ಮೂನ್ ವಾಕ್ ಅಂತ ಒಂದು ಜ್ಞಾಪಕ ಬಂತು. ಆಕ್ಚುಲಿ ಮೂನ್ ವಾಕ್ ನೋಡಿದ್ರೆ ಮೂನ್ ಜಂಪ್ ಇದ್ರಲ್ಲಿ ಇದೆ, ಟ್ರೈಲರ್ ಎಲ್ಲ ಇದೆ. ಅದು ನೀವೇ ಕೊರಿಯೋಗ್ರಾಫ್ ಮಾಡಿದ್ರೆ ಆ ಮೂನ್ ಜಂಪ್? ಅದು ನಾನು ಅಯ್ಯೋ, ಐಡಿಯಾ ಕೊಟ್ಟಿದ್ದು ನಾನೇ. ತಕ್ಕಂತ ಕ್ರೆಡಿಟ್ ತಗೊಂಡ್ಬಿಟ್ರು ಮಾಸ್ಟರ್. ಆಕ್ಷನ್ ಮಾಡಿದ್ ನಾನು, ಐಡಿಯಾ ಕೊಟ್ಟಿದ್ದೀವ್ರು, ಶೂಟ್ ಮಾಡಿದ್ದು ನಮ್ಮ ಕಣಪ್ಪ, ಅರವಿಂದ್ ಸರ್, ಪರ್ಫಾರ್ಮ್ ಮಾಡಿದ್ದು ನಮ್ಮ ರಿಷಬ್ ಶೆಟ್ರು. ಏನು ಇದು ಒಂದು ಚೌಕ ಕಾಂಬಿನೇಷನ್, 4 ಜನ. ಪ್ರಗತಿ ಮೇಡಮ್ ಆ ವಿಷಯ ಹೇಳಿ, ಆ ವಿಷಯ ಹೇಳಿ, ಇನ್ನೂ ಹೇಳಿ ಅಂತ ಏನೋ
ಅಲ್ಲಿಂದ ಸಿಗ್ನಲ್ ಮಾಡ್ತಿದ್ದಾರೆ. ಹೇಳ್ತಾ ಇದಾರೆ ನನಗೆ, ಅದು ನಾನು ಟೂ ಲೇಟ್ ಆಗ್ಬಿಟ್ಟಿದ್ದೀನಿ, ನನಗೆ ತಲೆಗೆ ಹೋಗ್ತದಿಲ್ಲ ಮೇಡಮ್. ಆಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಮೇಡಮ್, ಅವರೇ ಡಿಸೈನ್ ಮಾಡಿರೋದು. ಹೀರೋಯಿನ್ ಕಾಸ್ಟ್ಯೂಮು, ಅದು ಡ್ಯಾನ್ಸರ್ಸ್ದು ಎಲ್ಲಾನು ಪಾಪ ತುಂಬಾ ಅಂದ್ರೆ ಎಷ್ಟು ಪರ್ಫೆಕ್ಷನ್ ಅಂದ್ರೆ ಸಾಂಗ್ ಅಲ್ಲಿ ನಾವು ಮಾಡುವಾಗ ಒಂದು ಪಂಚೆ ಎಳೆ ಹಿಂಗಿದ್ರು ಬಿಡ್ತಾ ಇರ್ಲಿಲ್ಲ, ಓಡೋಗೋರು ಯಾರೋ ಒಂದು ಸೆಂಟ್ರಲ್ ಇದ್ರೆ ಕಾಸ್ಟ್ಯೂಮರು ಲವ್ ಯಾಕೋ ಬಾರ ಲೇಟ್ ಆಗ್ತಾ ಇದೆ ಆಲ್ರೆಡಿ ಇದ್ರೆ ಬಿಡ್ತಾ ಇರ್ಲಿಲ್ಲ. ಮೇಡಮ್ ಅಷ್ಟು ಪರ್ಫೆಕ್ಷನ್ ಮಾಡಿ ಅಷ್ಟು ನೀಟಾಗಿ ಅದು ಸಿನಿಮಾ ಬಂದ್ಮೇಲೆ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಟ್ರೈಲರ್ ಅಲ್ಲಿ ನಿಮ್ಗೆ ಅಷ್ಟು ಪರ್ಫೆಕ್ಷನ್ ಇದೆ. ಸೊ ಯಾರ್ ಹೆಂಡತಿ ಅವರು, ಅಲ್ಲಿರೋ ಮಿಸ್ಟರ್ ಪರ್ಫೆಕ್ಟ್ ಹೆಂಡತಿ ಅವ್ರು ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು, ಒಂದು ದಾರ ಆಚೆ ಈಚೆ ಆಗಕ್ ಬಿಡೋದಿಲ್ಲ ಅಲ್ವಾ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಅರ್ಜುನ್ ಸರ್, ಈ ಪರ್ಫೆಕ್ಷನ್ ಅಲ್ಲಿ ಬೇರೆ ಏನಾದ್ರು ಇನ್ಪರ್ಫೆಕ್ಷನ್ಸ್ ನೀವೇನಾದ್ರು ಕಂಡಿಡಿದ್ರ? ನಮ್ದು ಫೈಟರ್ಸ್ಗಳು ಕೆಲವೊಂದು ವಾರ್ ಸೀಕ್ವೆನ್ಸ್ ಎಲ್ಲ ಇದೆ. ಸೊ ಅದ್ರಲ್ಲೆಲ್ಲ ಎಲ್ಲ ಶೀಲ್ಡು ಅದು ಇದೆಲ್ಲ ಅರ್ಧಾಕೊಂಡು ಓಡಾಡೋರು ಹುಡುಗರು. ಸೊ ಅವ್ರನ್ನೆಲ್ಲ ಹಿಡ್ದು ಒಂದ್ ಕಡೆ ಕೂರಿಸಿ ಒಂದು ಸ್ಕೂಲ್ ತರ ನಡ್ಸ್ಕೊಂತ ಇದ್ರು, ಕಾಸ್ಟ್ಯೂಮ್ ಮಾಡಕ್ ಬರೋದು ಅಂತ. ಸೊ ಅದೆಲ್ಲ ತುಂಬಾ ಪರ್ಫೆಕ್ಟ್. ಹೌದೌದು, ಕರೆಕ್ಟ್ ಮಾರ್ಕ್ಸ್ ಹೇಳಿದೆ. ಯಾರನ್ನು ಕೆಳಗಡೆ ಕುತ್ಕೊಳಕ್ ಬಿಡ್ತಾ ಇರ್ಲಿಲ್ಲ, ಏಯ್ ನಿಂತ್ಕೊಳ್ಳಿ ಅಂತ. ವಾಪಸ್ ಎಲ್ಲ ಚೇರಲ್ಲೇ ಕೂರ್ಬೇಕು, ಯಾರು ನೆಲದಲ್ಲಿ ಕೂರಂಗಿಲ್ಲ. ಕಾಸ್ಟ್ಯೂಮ್ ಅದು ಕಾಸ್ಟ್ಯೂಮು. ನಾನು ರಿಷಬ್ ಸರ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲ ಪ್ರಗತಿ ಮೇಡಮ್, ನನ್ನ ಕಾಸ್ಟ್ಯೂಮು ಮತ್ತೆ ಗಲೀಜಾಗ್ಬಿಟ್ರೆ ತುಂಬಾ ಖರ್ಚು. ಆಮೇಲೆ ಏನು ಒಂದಿಬ್ರು ಫೈಟರ್ಸ್ ಇರ್ತಾರೆ, ಎಷ್ಟು ಜನ, ಎಷ್ಟು ನೂರಾರು ಸಾವಿರಾರು ಜನ ಇರ್ಲಿಲ್ಲ ಅರ್ಜುನ್ ಸರ್. ನೂರಾರು ಆಕ್ಷನ್ ಕೊರಿಯೋಗ್ರಾಫರ್ಸ್, ಸಾರಿ ಫೈಟರ್ಸ್ ಇದ್ರು. ಹೌದು, ಇಲ್ಲಿಂದ ಆಗಲಿ ವರ್ಲ್ಡ್ ವೈಡ್. ಫಸ್ಟಲ್ಲೇ ತೆಲಕ್ಕಾಗೋಯ್ತಾ? ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್. ಫಸ್ಟ್ ಟೈಮ್ ನಾನು ರಿಷಬ್ ಸರ್ನ ಮೀಟ್ ಮಾಡಿದಾಗ ಒಂದೊಳ್ಳೆ ಸಾಂಗಿಂದ ವೆಲ್ಕಮ್ ಮಾಡಿದ್ರು ನನ್ನ. 4 ಕ್ವಾರ್ಟರ್ ಕೊಡಿದ್ರು, ಸ್ಟಡಿಯಾಗಿ ನಿಂತಿದ್ದಲ್ಲ. ಸೂರ್ಯ ತಗ ನನ್ನ ಹೆಸರು, ಹಾಗಾಗಿ ತಮಾಷೆ ಮಾಡಿ ವೆಲ್ಕಮ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನನ್ನಂಥ ಚಿಕ್ಕ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ನು ಫಸ್ಟ್ ಸರ್ರೇ ಮೀಟ್ ಮಾಡ್ಕೊಂಡಿದ್ದು. ಥ್ಯಾಂಕ್ ಯು ಸರ್. ಅವ್ರು ಒಂದೇ ಒಂದು ಪದ ಹೇಳಿದ್ರು, ಬನ್ನಿ ಸೇರ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು. ಮಾಡೋಣ ಅನ್ನೋದು ಬೇರೆ, ಎಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋದು ಆ ಪದ ನಿಜವಾಗ್ಲೂ ಇಲ್ಲಿವರೆಗೂ ನನ್ನ ತಂದೆ ನಿಲ್ಲಿಸಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಸುರೇಶ್ ಸರ್, ಈ ರೀತಿ ಒಂದು ಪವರ್ ಪ್ಯಾಕ್ ಸಿನಿಮಾನ ಅವ್ರು ಶೂಟ್ ಮಾಡಿ ನಿಮಗೆ ತಂದುಕೊಟ್ಟಾಗ ಅದೊಂದು ಎಕ್ಸ್ಟ್ರಾ ಚಾಲೆಂಜು ಪ್ಲಸ್ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ನಾಟ್ ಈಸಿ ಎಡಿಟ್ ಮಾಡೋದು. ಈಗ ಸಿನಿಮಾ ಅಟ್ಲೀಸ್ಟ್ ನಿಮಗೆ ಒಂದಷ್ಟು ಟೈಮ್ ಲಿಮಿಟ್ ಇರುತ್ತೆ ಎಡಿಟ್ ಮಾಡೋದಕ್ಕೆ, ಬಟ್ ಒಂದು ಟ್ರೇಲರು ಯಾವ ಶಾರ್ಟ್ ಬಿಡೋದು, ಯಾವ ಶಾರ್ಟ್ ಹಾಕೋದು ಆ್ಯಂಡ್ ಕತೆ ಹೇಗೆ ಹೇಳೋದು, ಈ ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿ ಅವರ ಜೊತೆ ಕೂಡಿ ನೀವು ಹೇಗೆ ಮಾಡಿದ್ರಿ, ಈ ಪಯಣ ಹೇಗೆ ಸಾಗಿಸಿದ್ರಿ ನೀವು? ಇಲ್ಲ, ಸಿನಿಮಾ ಓವರಾಲ್ ಎಡಿಟ್ ಮಾಡಿದಾಗ ಒಂದು ಫ್ಲೋ ನಮಗೆ ಗೊತ್ತಿರುತ್ತೆ ಹೇಗೆ ಏನು ಅನ್ನೋದು. ಮತ್ತು ಸರ್ರನ್ನು ಒಂದು ಫ್ಲೋ ಲೈನಪ್ ಹೇಳಿರ್ತಾರೆ ನಮಗೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ ಮಗ ಅಂತ ಅಂದ್ಬಿಟ್ಟು. ಆದರೆ ಒಂದು ಮಗ ಅನ್ನೋದು ಒಂದು ಫ್ರೆಂಡಲ್ಲಿ ಅವರು ಚಾನ್ಸೇ ಇಲ್ಲ, ಅವ್ರ ಹತ್ರ ಕೂತ್ಕೊಂಡ್ರೆ ಒಂದು ದೈವನೇ ಪಕ್ಕ ಕೂತ್ಕೊಂಡು ಎಡಿಟ್ ಮಾಡಿಸ್ತಿದೆ ಅನ್ನೋ ಥರ ಇರುತ್ತದು. ಅದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅದು, ಅದಾಗಿ ಬರೋವಂಥದ್ದು. ಅದು ಅವ್ರು ಕೂತ್ಮೇಲೆ ಅದು ಔಟ್ಪುಟ್ ಬರಲಿಲ್ಲ ಅಂದರೆ ಹೆಂಗೆ ಅದು? ಅದೇ ಒಂದೊಂದ್ಸಲಿ ಹೇಳ್ತೀವಲ್ಲ, ಕೆಲಸನ ನಾವು ಮಾಡಲ್ಲ, ಕಾರ್ಣಿಕನೇ ನಮ್ಮ ಹತ್ರ ಮಾಡಿಸುತ್ತೆ ಅಂತ. ಆ ರೀತಿ ಒಂದು ವಿಷಯವನ್ನ ನೀವು ಇವತ್ತು ಹೇಳಿದ್ರಿ. ನೀವು ಹೇಳಿದ್ರಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಯಾವುದೊಂದು ದೈವ ಶಕ್ತಿನೇ ನಮ್ಮ ಜೊತೆ ಕೂತ್ಕೊಂಡು ಅದನ್ನ ಕೆಲಸ ಮಾಡಿಸ್ತಾ ಇದೆ ಅಂತ ಹೇಳಿ. ಅಲ್ವಾ? ಆ ದೇವರ ಶಕ್ತಿ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಪ್ರಗತಿ ಅವರೇ. ಥ್ಯಾಂಕ್ ಯು. ಬಹುಶಃ ಪ್ರಗತಿಗೆ ಇಷ್ಟು ಕಾಂತಾರದ ಶೂಟಿಂಗ್ ನಂತರ ಈಗ ಒಂದು 2 hours ಅಷ್ಟೇ ಟೈಮ್ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ. ಕಾಂತಾರ 1 ಹಿಡಿದು ಕಾಂತಾರ ಚಾಪ್ಟರ್ 1ವರೆಗೂ ಬಿಡದೆ ಯಾರಾದರೂ ಕೆಲಸ ಮಾಡಿದ್ರೆ 5 ವರ್ಷನಾ ಶೆಟ್ರೆ? 5 ವರ್ಷ ಕೆಲಸ ಮಾಡೋದ್ರ ಜೊತೆಗೆ ಅವರ ಪತಿಯ ಜೊತೆ ಅವರ ಜರ್ನಿಯಲ್ಲಿ ಅವರು ಪ್ರತಿಯೊಂದು ಕ್ಷಣದಲ್ಲೂ ಸಾಥ್ ಕೊಟ್ಟಿದ್ದಾರೆ. ಆಸ್ ಎ
ಕಶ್ಯಪ್, ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಪೇರೆಂಟ್ಸ್ ಇಲ್ಲೇ ಇದ್ದಾರೆ. ಅರವಿಂದ್ ಒಂದು ಬ್ಲೆಸ್ಸಿಂಗ್ ನಮಗೆ. ಅರವಿಂದ್ ಒಬ್ಬರು ಟೆಕ್ನಿಷಿಯನ್ ಮಾತ್ರ ಅಲ್ಲ, ಅವರು ರಿಷಬ್ ಬಂದು ತಮ್ಮ ಆಗಿ
ಪ್ರತಿಯೊಂದು ಎಲ್ಲರೂ ಹೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ, ಅದ್ರ ಜೊತೆಗೆ ಅರವಿಂದು ಅಷ್ಟೇ ಪರ್ಫೆಕ್ಷನ್. ಅವರಿಬ್ರ ಜೊತೆ ಕೆಲಸ ಮಾಡಿದ್ರೆ ಐ ಥಿಂಕ್ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ಅನ್ಸುತ್ತೆ. ಅಷ್ಟು ಜೊತೆಗೆ ನಿಂತಿದ್ದಾರೆ. ನನ್ನ ಕಾಸ್ಟ್ಯೂಮ್ ಬಗ್ಗೆನೂ ಎಲ್ಲರೂ ಮಾತಾಡ್ತಾ ಇದ್ರು. ನನ್ನ ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್. ಅವ್ರ ಲೆನ್ಸ್ ಹಿಡಿದ್ರೆ ಗೊತ್ತಲ್ವಾ, ನೀವೆಲ್ಲರೂ ಇಲ್ಲಿವರೆಗೆ ಅವ್ರ ಕೆಲಸ ನೋಡಿದ್ದೀರಾ. ಬಟ್ ಈ ಸಿನಿಮಾ ಇದೊಂದು ದೃಶ್ಯ ಕಾವ್ಯ ಥರ ಮಾಡಿದ್ದಾರೆ. ಅಂದರೆ ಏನು ನಾವು ಹಾಗೇನೆ ನೋಡಬೇಕಾದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ನನಗೇನೆ ನೋಡಬೇಕಾದ್ರೆ ನಾನು ತುಂಬ ಎಮೋಷ್ನಲ್ ಆಗ್ತಿದ್ದೆ. ನಮ್ಮ ಟ್ರೈಲರ್ನ ಇವತ್ತೇ ಇಷ್ಟು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ನೋಡಿರೋದು. ತುಂಬ ಎಮೋಷ್ನಲ್ ಆಯಿತು ನನಗೆ. ಯಾಕಂದರೆ ಅದರಲ್ಲಿ ಒಂದು ಶಕ್ತಿ ಕಾಣಿಸ್ತಿದೆ. ಖಂಡಿತ ಅದು ನಮ್ಮ ದೇವರದೆಲ್ಲ ಬ್ಲೆಸ್ಸಿಂಗ್ಸ್. ಅದ್ರ ಜೊತೆಗೆ ಪ್ರತಿಯೊಬ್ಬರು ಈ ಸಿನಿಮಾ ಕೆಲಸ ಮಾಡಿರೋರು, ಟೆಕ್ನಿಷಿಯನ್ಸ್ ಇಂದ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್, ಪ್ರತಿಯೊಬ್ಬರು. ಅಂದರೆ ನೀವು ಬೇರೆ ಶೂಟಿಂಗ್ಗಳಲ್ಲಿ ಮಳೆ ಬಂದರೆ ಇವತ್ತು ಶೂಟಿಂಗ್ ನಿಲ್ಲತ್ತೆ ಅನ್ನೋ ಥರ ಫೀಲಿಂಗು, ಇನ್ನೇನೋ ಒಂದು. ಬಟ್ ನಮ್ಮ ಶೂಟಿಂಗಲ್ಲಿ ಹೇಗಂದ್ರೆ ಎಲ್ಲರೂ ಸರ್ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದೆಲ್ಲ ಆಗಬೇಕು, ಮಳೆ ನಿಲ್ಲಿ, ಈ ಥರದ್ದೇ ಪ್ರೇಯರ್ಸ್ಗಳು. ಅಂದರೆ ಪ್ರತಿಯೊಬ್ಬರು ತಲೆಯಲ್ಲೂ ಬೇರೆ ಯಾವುದೇ ಆಲೋಚನೆಗಳಿಲ್ಲ. ಕಾಂತಾರ ಈ ಸಿನಿಮಾ ಚೆನ್ನಾಗಾಗಬೇಕು, ರಿಷಬ್ ಸರ್ಗೆ ಒಳ್ಳೇದಾಗಬೇಕು, ಹೊಂಬಾಳೆ ಸಿನಿಮಾ, ಇದೇ ಥರದ ಫೀಲಿಂಗಲ್ಲ ತುಂಬ ಪಾಸಿಟಿವಿಟಿಯಿಂದ ಪ್ರತಿಯೊಬ್ಬರು ಅಲ್ಲಿ ಬಂದಿರೋರು ಕೆಲಸ ಮಾಡಿದ್ದಾರೆ. ಆ ಪಾಸಿಟಿವಿಟಿನ ಇವತ್ತು ಒಂದು ಶಕ್ತಿಯಾಗಿ ನೀವು ಸ್ಕ್ರೀನಲ್ಲಿ ನೋಡೋ ಎಲ್ಲ ಕಂಟೆಂಟಲ್ಲಿ ಅದೇನು ಕಾಣಿಸ್ತಿದೆ ಅದು ಅದೇ ಶಕ್ತಿ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ನಾನು ತುಂಬ ಜನ ಇರೋದ್ರಿಂದ ನೇಮ್ ಮಾಡೋದಕ್ಕಾಗ್ತಿಲ್ಲ. ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಅಷ್ಟು ಆ ಥರದ ಲೊಕೇಶನ್ಗಳಲ್ಲೆಲ್ಲ ಏನೂ ಹೆಚ್ಚು ಕಡಿಮೆ ಆಗದಿರೋ ಥರದಲ್ಲಿ ಊಟ ತಿಂಡಿ ಕೊಟ್ಟಿರೋ ಪ್ರೊಡಕ್ಷನ್ ಅವರು, ನಮ್ಮ EPs, LPs, ಆದರ್ಶ್, ಫೈಟ್ ಮಾಸ್ಟರ್, ಅರ್ಜುನ್ ಮಾಸ್ಟರ್ ಡ್ಯೂಪ್ ಹಾಕ್ತಾರೆ ರಿಷಬ್ ಹತ್ರನ ಎಲ್ಲ ಫೈಟ್ನು ಮಾಡಿಸಿ ಅಲ್ಲಿ ಇಲ್ಲಿ ಇಂಜುರಿ ಎಲ್ಲ ಮಾಡಿದ್ದೀರಾ. ನಿಮ್ಮನ್ನ ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾತಾಡ್ತಾ ಇಲ್ಲ, ಇದು ಹೆಂಡತಿಯಾಗಿ ಮಾತಾಡ್ತಾ ಇರೋದು. ಸೊ ರಿಷಬ್ ಎಕ್ಸೈಟ್ಮೆಂಟ್ ಅಲ್ಲಿ ಪರ್ಫೆಕ್ಷನ್ ಬೇಕು ಅಂತ ಎಷ್ಟು ರೋಪ್ ಶಾಟ್ ಇದ್ರು ನಾನೇ ಮಾಡ್ತೀನಿ ಅಂತಾರೆ, ಡ್ಯೂಪ್ ಹಾಕೋದಕ್ಕೆ ಬಿಡಲ್ಲ. ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಅರ್ಜುನ್ ಮಾಸ್ಟರ್ ಫೈಟ್ ಮಾಡಿಸಿದ್ದಾರೆ. ಭೂಷಣ್ ಮಾಸ್ಟರ್ ಪಾಪ ಡ್ಯಾನ್ಸ್ ಮಾಡಿಸ್ಬೇಕು ಅಂದ್ಕೊಂಡು ಬಂದರು, ಬಟ್ ಅವ್ರನ್ನೇ ಡ್ಯಾನ್ಸ್ ಮಾಡಿಸಿದ್ರು ರಿಷಬ್. ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲ ಬೆರ್ಮೆ ಗ್ಯಾಂಗ್, ಬಾಯ್ಸ್, ಮೆನ್ಸ್, ವುಮೆನ್ಸ್ ಎಲ್ಲರೂ ಎಷ್ಟು ದೊಡ್ಡ ಟೀಮ್ ಇದೆ ನಮ್ಮದು. ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಡಿಪಾರ್ಟ್ಮೆಂಟು ಇಂಪಾರ್ಟೆಂಟು. ಹೌದಾ, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ನೇಮ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದೂ ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿ ಕುಂದಾಪುರದಲ್ಲಿ ಒಂದು ಬೇಸ್ ಮಾಡಿಕೊಂಡು ಅಲ್ಲೇ ಮಾಡಿದ್ದೀವಿ. ಇಟ್ ವಾಸ್ ನಾಟ್ ಈಸಿ. ಹಾಗೆ ಶೂಟಿಂಗ್ಗಳು 250 ಡೇಸಲ್ಲಿ ಅವ್ರು ಹೇಳಿರೋ ಥರ ಕಾಸ್ಟ್ಯೂಮ್ ಹಾಗೆ ಮೇಂಟೈನ್ ಮಾಡಬೇಕಾಗಿತ್ತು. ಸೊ ನನ್ನ ಟೀಮಿನ ಡಿಸೈನರ್ ಟೀಮ್, ಆರ್ಮರ್ಸ್ ಟೀಮ್, ಲೆದರ್ ಟೀಮ್, ಕಾಸ್ಟ್ಯೂಮರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಸಾರಿ, ಕೆಲಸ ಮಾಡಬೇಕಾದ್ರೆ ಟೆನ್ಷನ್ ಆದಾಗ ಏನಾದರೂ ಬೈದಿದ್ರೆ ಯಾರು ಮನಸ್ಸಲ್ಲಿ ಇಟ್ಕೊಂಬೇಡಿ, ಸಾರಿ. ಥ್ಯಾಂಕ್ ಯು. ಇನ್ನೊಂದು ಸಲ ಯಾರನ್ನಾದರೂ ಮಿಸ್ ಮಾಡಿದರೆ ಡ್ರೈವರ್ಸ್, ಕುಂದಾಪುರದಲ್ಲಾಗಿರಲಿ ಬೇರೆ ಎಲ್ಲ ಕಡೆ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ರಿಷಬ್ ಬಗ್ಗೆ ಏನು ಹೇಳೋದು, ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅಂದರೆ ಅದು ನೋಡ್ತಾ ಇದ್ರೆ ಟ್ರೈಲರ್ ಸಖತ್ ಆ ಜರ್ನಿ ರೀಕಾಲ್ ಆಗ್ತಿದೆ ನನಗೆ. ಅಂದರೆ ಒಂದಿನ ಒಂದು ಕತೆ ತಲೆಗೆ ಬಂದು ಅದ್ರ ಬೆನ್ನು ಹಿಡಿದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು, ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದರು ಅದನ್ನೆಲ್ಲ ದಾಟ್ಕೊಂಡು ಅದು ಹಾರ್ಡ್ ವರ್ಕ್ ಅಂತ ಎಲ್ಲ ಐ ಥಿಂಕ್ ಈ ಸಿನಿಮಾಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಹಾರ್ಡ್ ವರ್ಕು, ಶ್ರಮ, ಶ್ರದ್ಧೆ ಅದನ್ನೆಲ್ಲ ದಾಟ್ಕೊಂಡು ಹೋಗಿದೆ. ಬೆವರು ರಕ್ತನೂ ಈ ಸಲ ಹೇಳೋದಕ್ಕಾಗಲ್ಲ, ಅದಕ್ಕಿಂತನೂ ಜಾಸ್ತಿ ಆಗಿದೆ. ಅಷ್ಟೆಲ್ಲ ರಿಷಬ್ಬೇ ಸಾಟಿ. ಸೊ ಆ ದೇವರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಹೀಗೆ ಇರಲಿ. ಹಾಗೇನೆ ಮಾಧ್ಯಮದವರಾಗಿರ್ಬೋದು, ಕನ್ನಡ ಜನತೆ ಕಾಂತಾರ ಒಂದನ್ನು ನಮ್ಮ ಸಿನಿಮಾ ಅಂತ ತೊಗೊಂಡು ಅದನ್ನು ದೇಶದಾದ್ಯಂತ ತೊಗೊಂಡು ಹೋಗಿದ್ದೀರಾ. ಈ ಸಲನೂ ನಮ್ಮ ಸಿನಿಮಾ ಅಕ್ಟೋಬರ್ 2ಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಅದನ್ನು ನಮ್ಮ ಸಿನಿಮಾ ಅಂತ ಒಪ್ಕೊಂಡು ಆಶೀರ್ವಾದ ಮಾಡಬೇಕು. ರಿಷಬ್ನ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಾ ಹಾಗೆ ಮಾಡಬೇಕಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ ಈ ಥರ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್. ಐ ಆಮ್ ಸೇಯಿಂಗ್ ಇಷ್ಟು ಒಂದು ಈ ಥರದ್ದು ಒಂದು ಬ್ಯೂಟಿಫುಲ್ ಕ್ರಾಫ್ಟ್ನ ಅಷ್ಟು ಪರ್ಫೆಕ್ಟಾಗಿ ಈ ಡ್ಯೂರೇಷನಲ್ಲಿ ಮಾಡಿರೋದಕ್ಕೆ ನಾಟ್ ಆ್ಯಸ್ ಎ ವೈಫ್
ಆಡಿಯನ್ಸ್ ಆಗಿ ಫ್ಯಾನ್ ಗರ್ಲ್ ಆಗಿ ಒಂದು ನಿಮ್ಮ ಜೊತೆ ಕೆಲಸ ಮಾಡಿರೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ರಿಷಬ್ ಸ್ಪೀಡ್ ಮತ್ತು ಎನರ್ಜಿನ ಮ್ಯಾಚ್ ಮಾಡೋದು ತುಂಬ ಕಷ್ಟ. ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಐ ಆಮ್ ಸೋ ಸಾರಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಿರ ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ಯಾವುದೇ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರು ಬೇಜಾರು ಮಾಡ್ಕೊಬೇಡಿ. ನನ್ನ ಪರವಾಗಿ, ರಿಷಬ್ ಪರವಾಗಿ, ಕಾಂತಾರದ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು. ಇದೇ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಆ್ಯಂಡ್ ಡೈರೆಕ್ಷನ್ ಟೀಮ್ ಮೇಯ್ನ್ಲಿ ಅದು ಆರ್ಟಿಗೆ ವಹಿಸಿದಂಥ ಡೈರೆಕ್ಷನ್ ಟೀಮ್ನ ಹುಡುಗರುಗಳಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮಗೆ. ಅದು ಬಿಟ್ಟರೆ ಸೆಟ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅದಕ್ಕೆ ಮುಖ್ಯವಾಗಿ ಅಷ್ಟು ಒಳ್ಳೆ ಲೊಕೇಶನ್ ನೋಡಿಕೊಟ್ಟಂಥ ಸುಹಾಸ್ ಶೆಟ್ಟರು, ನಿಮಗೆ ಮೇಯ್ನ್ಲಿ ಥ್ಯಾಂಕ್ ಯು ಹೇಳ್ತೀನಿ. ನನ್ನೆಲ್ಲ ಆರ್ಟ್ ಟೀಮ್, ಕಾರ್ಪೆಂಟರ್ ಆಗಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಥ್ಯಾಂಕ್ ಯು ಸೋ ಮಚ್. ರಿಷಬ್ ಶೆಟ್ಟಿ ಅವರ ಭುಜ ಬಲ ಆಗಿರೋದು ಎಷ್ಟು ಹೆಮ್ಮೆ ಇದೆ ನಿಮಗೆ. ನೀವೇನು ಮದುವೆ ಆಗಿ ದೂರ ಆಗಿರೋ ಗಂಡ ಹೆಂಡ್ತಿದ್ದಾರೆ ಒಟ್ಟಿಗೆ ಅಷ್ಟು ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಮಾತಾಡೋಕ್ಕೆ ಕಷ್ಟ ಆ್ಯಕ್ಚುಲಿ, ಬೇರೆಲ್ಲ ಅಂದರೆ ಕ್ಯಾಮ್ರಾ ಮುಂದೆ ಏನು ಬೇಕಾದ್ರೂ ಆ್ಯಕ್ಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದು ಇಷ್ಟು ಜನಗಳ ಮುಂದೆ ನಿಂತು ಮಾತಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ನಾವು ಕಾಂತಾರ ಅದು ಎಲ್ರಿಗೆ 2 ಸಿನಿಮಾ, ಆದರೆ ನಮಗೆ ಅದು ಪಂಚವಾರ್ಷಿಕ ಯೋಜನೆ. ಆ್ಯಕ್ಚುಲಿ ನಮಗೆ 2 ವರ್ಷ ಒಂದೇ ಕಾಂತಾರ ಆದರೆ ಇನ್ನು 3 ವರ್ಷ ಕಾಂತಾರ ಚಾಪ್ಟರ್ 1 ಸಾರಿ. ಸೊ ಇದರಲ್ಲಿ ನಾವೆಲ್ಲರೂ ಆ್ಯಸ್ ಅ ಟೀಮ್ ನಮ್ಮ ಬ್ಲಡ್ ಸ್ವೆಟ್ ಫ್ಯಾಮಿಲಿ ಮನೆ ಮಠ ಎಲ್ಲ ಬಿಟ್ಟು ಒಂದು ರಿಷಬ್ ಸರ್ ಕಂಡ ಕನಸು ಏನಿದೆ ಅದಕ್ಕೆ ಜೊತೆ ನಿಂತು ಆ ಕನಸನ್ನು ಸುಂದರವಾಗಿ ಕಟ್ಟಿಕೊಡ್ಬೇಕಂತ ಹೇಳಿ ಹೊರಟವರು. ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ, ನೀವೆಲ್ಲ ಸಿನಿಮಾ ನೋಡಿದ ನಂತರ ನೀವೆಲ್ಲರೂ ಇದ್ರ ಬಗ್ಗೆ ತುಂಬ ಪ್ರೌಡ್ ಆಗಿರ್ತೀರಾ. ಯಾಕಂತ ಹೇಳಿದ್ರೆ ಕಾಂತಾರ ಈ ಒಂದು ಮಣ್ಣಿನ ಕತೆ, ಈ ನೆಲದ ಕತೆ ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ ಇಲ್ಲಿ ತನಕ ಇರಿಸ್ಕೊಂಡಿದ್ದೀರಾ. ಬಾರಾದ್ರೆ ಕೆಳಗಿಳಿಸಿ, ಮತ್ತೆ ನಾವು ಮಾತ್ರ ನಿಮ್ಮ ಹಿಂದೆ ಇನ್ನೂ ಬೆಂಬಿಡ್ದ ಬೇತಾಳ ಥರ ಯಾವತ್ತೂ ಇರ್ತೀವಿ. ಬಿಕಾಸ್ ವಿ ಆರ್ ವೆರಿ ಪ್ರೌಡ್ ಟು ಬಿ ಅ ರಿಷಬ್ ಶೆಟ್ಟಿ ಸ್ಕೋರ್ ಟೀಮ್ ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ದಟ್ ಆಲ್ಸೋ. ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದನ್ನು, ಎಲ್ಲಿ ಹೋದ್ರು ನಾವು ರಿಷಬ್ ಶೆಟ್ಟಿಯ ತಂಡ ಅಂತ ಹೇಳಿ. ರೈಟಿಂಗಿಗೆ ಕಾಂತಾರ 1ರಲ್ಲಿ ಕರೆದ್ರು, ನಿನ್ನ ಹತ್ರ ಅರ್ಹತೆ ಇದೆ, ಬಾ ನನ್ನ ಜೊತೆ ಕೂತ್ಕೊಂಡು ಬರಿ ಅಂತೇಳಿ. ಹಾಗೆ ಕಾಂತಾರ 2ಅಲ್ಲಿ, ಕಾಂತಾರ ಚಾಪ್ಟರ್ 1ನಲ್ಲಿ ಕೂಡ ಇನ್ನೂ ನಿನ್ನ ಹತ್ರ ಕಿಚ್ಚು ಉಳಿದಿದೆ, ಮುಚ್ಕೊಂಡು ಬಾ ನನ್ನ ಜೊತೆ ಕೂತ್ಕೊಂಡು ಇನ್ನೂ ಬರಿ ಅಂತ ಹೇಳಿದರು. ನಾವು ಎಷ್ಟರ ಮಟ್ಟಿಗೆ ಇದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್, ಆಸ್ ಅ ಫಿಲ್ಮ್ ಮೇಕರ್ ನಾವು ತುಂಬ ಬೆಳ್ತೀವಿ ಸರ್. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯು and what the knowledge which you have given and the enlightenment ಅಷ್ಟೇ ಸರ್. ಸೊ ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ರಿಷಬ್ ಸರ್, ಹೊಂಬಾಳೆ ಆ್ಯಂಡ್ ಎಲ್ಲ ನನ್ನ ಕಾಂತಾರ ತಂಡದ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅಸ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸರ್. ನಿಮ್ಮ ಮಾತು ಸರ್, ನೀವು ಕೋ ರೈಟರ್ ಸರ್, ಎಷ್ಟು ಪದಗಳನ್ನ ನೀವು ಹುಟ್ಟಾಕ್ಬೋದು ಇವಾಗ. ಅಯ್ಯೋ, ಆದ್ರೆ ನೀವು ಶೆಟ್ರಿ ಹೆಂಗೆ ಹೇಳ್ತಿದ್ರೆ ಅಷ್ಟು ಬರೆಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ನೋಡಿ. ಏನೋ ಉಳ್ದಿರುತ್ತೆ ನೋಡಿ, ಜಾಕೆಟ್ ಪಾಕೆಟ್ ಅಲ್ಲೋ, ಪ್ಯಾಂಟ್ ಪಾಕೆಟ್ ಅಲ್ಲೋ. ಸರ್, ನಮ್ಮೇಲೆ ಒಂದು ನಂಬಿಕೆ ಇಲ್ಲಿವರೆಗೆ ತಂದು ನಿಲ್ಸಿರ ಸರ್. ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಮಾಧ್ಯಮಕ್ಕೆ ಬೇಕಾಗಿರೋ ಕಂಟೆಂಟ್ ಕೊಡೋದಕ್ಕೆ ನಮ್ಮ ಕೈಯಿಂದ ಆಗಲ್ಲ, ಅದಕ್ಕೆ ಹೊರಗೆ ಬರಬೇಕು. ಥ್ಯಾಂಕ್ ಯು ಸರ್. ಬಟ್ ಅವ್ರು ಹೇಳಿದಂಥ ಮಾತಲ್ಲಿ ಎಷ್ಟು ತೂಕ ಇತ್ತು. ಆ್ಯಕ್ಚುಲಿ ರಿಷಬ್ ಸರ್ಗೆ ಮತ್ತು ವಿಜಯ್ ಸರ್ಗೆ ಈ ಮೂಲಕ ಕೂಡ ಒಂದು ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ಅಲ್ಲಿ ಇಲ್ಲಿ ರೀಮೇಕು ಆಯ್ದ ಸಿನಿಮಾ ಕಥೆಗಳನ್ನು ಮಾಡೋದು ಒಂದು ಕಡೆ ಆದರೆ, ನಮ್ಮ ರೈಟರ್ಸ್ನ ಕರ್ಕೊಂಬಂದು ನಮ್ಮ ಸ್ವಂತ ಕಥೆಗಳನ್ನು ನೀವು ನಮ್ಗೆ ಕೊಡ್ತಿದ್ದೀರಲ್ಲ, ಇದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಅವರ ಮಾತಲ್ಲಿ ಅಷ್ಟು ತೂಕ ಇತ್ತು. ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೆ ಒಂದು ಅವಕಾಶ ಕೊಟ್ರಿ ಅನ್ನೋ ನಂಬಿಕೆನ ಉಳಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಇದೇ ರೀತಿ ನಮ್ಮ ಕನ್ನಡದ ರೈಟರ್ಸ್ ಬರಬೇಕು, ಕನ್ನಡದ ಸಿನಿಮಾಗಳು ಇನ್ನೂ ಮತ್ತಷ್ಟು ಇದೇ ರೀತಿ ಸ್ವಂತ ಕಥೆಗಳ ಜೊತೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಹೊಂಬಾಳೆ ಫಿಲ್ಮ್ಸ್, ವಿಜಯ್ ಸರ್ ಆ್ಯಂಡ್ ರಿಷಬ್ ಸರ್. ಥ್ಯಾಂಕ್ ಯು ಅನಿರುದ್ಧ ಸರ್. ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ ಯು. ಸೌಮ್ಯತೆ ಸೇರಿದ್ರೆ, ಆ ಸೌಮ್ಯತೆಗೆ ಸಿಕ್ಕಾಪಟ್ಟೆ ಕಲೆ ಸೇರಿದ್ರೆ, ಆ ಕಲೆಗೆ ನೋಡಿ ಬೆಲೆ ಕಟ್ಟಲಾಗದಷ್ಟು ಚಪ್ಪಾಳೆಗಳ ಪರ್ಫಾರ್ಮೆನ್ಸನ್ನು
ಚಪ್ಪಾಳೆ ಹೊಡೆಯೋಷ್ಟು ಪರ್ಫಾರ್ಮೆನ್ಸ್ಗಳನ್ನ ನಾವು ಕೊಟ್ಟಾಗ ಅಲ್ಲಿ ಮೂಡಿ ಬರೋದೇ ಒಬ್ರು ಯುವರಾಣಿ. ಅವರು ನಮ್ಮ ಮತ್ತೊಂದು ಕನ್ನಡದ ಹೆಮ್ಮೆಯ ಸುಂದರ ನಾಯಕ ನಟಿ ರುಕ್ಮಿಣಿ ಅವರು. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಕಾಂತಾರ ಚಾಪ್ಟರ್ 1 ಯುವರಾಣಿ ರುಕ್ಮಿಣಿ. ಇವತ್ತು ನೋಡಿ ರಾಣಿ ಥರನೇ ಬಂದಿದ್ದಾರೆ. ರಾಜ ನೀವಿದ್ದೀರಲ್ಲ. ಸೂಪರ್. ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮಿತರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆರ್ ಫಿಲ್ಮ್. ಒಂದು ನಿಮಿಷ ಐ ಕಲೆಕ್ಟ್ ಮೈ ಸೆಲ್ಫ್. ಕಾಂತಾರ ಚಾಪ್ಟರ್ 1 ನನ್ನ ಮನಸ್ಸಿಗೆ ತುಂಬ ಹತ್ತಿರ ಇರುವಂಥ ಸಿನಿಮಾ. ಈ ಸಿನಿಮಾ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ನನ್ನ ಕರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು 2 ಸತಿ ನನಗೆ ಈ ಅವಕಾಶ ಕೊಟ್ಟಿದ್ದೀರಾ. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ರಿಷಬ್ ಸರ್, ಏನು ಹೇಳ್ಬೋದು ಸರ್, ನಿಮಗೆ ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರೀ ಒಬ್ಳು ನಟಿಯಾಗಿ ಅಲ್ಲ, ಲೈಕ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ. ದಿಸ್ ಫಿಲ್ಮ್ ಹ್ಯಾಸ್ ಚೇಂಜ್ಡ್ ಮೀ ಆನ್ ಲೈಕ್ ಅ ಸೆಲ್ಯುಲರ್ ಲೆವೆಲ್. ಆ್ಯಂಡ್ ಅದೆಲ್ಲದೂ ನಿಮ್ಮ ನಂಬಿಕೆ, ನಿಮ್ಮ ಪ್ರೋತ್ಸಾಹದಿಂದ. ಡಬ್ಬಿಂಗಲ್ಲೂ ಆ ಚಿಕ್ಕ ಚಿಕ್ಕ ಸೀನ್ಸ್ ನೋಡಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಈ ಟ್ರೇಲರಲ್ಲಿ ನೋಡಬೇಕಾದ್ರೆ ಆ ಬೆಳವಣಿಗೆ, ಆ ಗ್ರೋತ್ ಏನೇ ಇದ್ದರೂ ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುಷ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ನಂಗೆ ಇನ್ನೂ ನೆನಪಿದೆ, ಸಪ್ತಸಾಗರದ ಆಚೆ ಇರೋ ಸೈಡ್ ಎ ಪ್ರೀಮಿಯರಿಂದ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ, ಎಷ್ಟು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ. ಆನೆಸ್ಟ್ಲಿ ಸರ್, ಇಟ್ ಮೇಡ್ ಮಿ ವೆರಿ ವೆರಿ ಇಮೋಷ್ನಲ್. ಇವತ್ತಿಗೂ ನಿಮ್ಮ ತಂಡದಲ್ಲಿ ಸೇರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೇ ಬಿ ನನ್ನ ಕರಿಯರಲ್ಲಿ ಮೇ ಬಿ ಹೋಗ್ತಾ ಐ ವಿಲ್ ಬಿ ಏಬಲ್ ಟು ಕಲೆಕ್ಟ್ ದ ವರ್ಡ್ಸ್ ಟು ಥ್ಯಾಂಕ್ ಯು. ಬಟ್ ಇವತ್ತು ವರ್ಡ್ಸ್ ಇಲ್ಲ. ಬಟ್ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ಹ್ಯಾವ್ ದ ವರ್ಡ್ಸ್. ಪ್ರಗತಿ ಅವ್ರಿಗೂ ತುಂಬ ಥ್ಯಾಂಕ್ ಯು. ನೀವು ಬರೀ ನಮ್ಮ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ. ಯು ಬಿನ್ ಅನ್ ಎಮೋಷನಲ್ ಸಪೋರ್ಟ್ ಫಾರ್ ಮೀ. ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರಲ್ಲಿ ನೋಡಿರ್ತೀರಾ, ನಾವು ತುಂಬ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ಪ್ರಗತಿ ಅವ್ರು ಹೇಳಿದ ಹಾಗೆ ಸಮ್ ಆಫ್ ದೆಮ್ ವೆರಿ ಇನ್ಯಾಕ್ಸೆಸಿಬಲ್ ಲೊಕೇಶನ್ಸ್. ಆದರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ಸಪೋರ್ಟ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ನಮ್ಮ ರೈಟರ್ಸ್ಗೆ, ಅನಿ ಅವ್ರಿಗೆ, ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಡಯಲಾಗ್ಸ್. ಪರ್ಫಾರ್ಮೆನ್ಸಲ್ಲಿ ನೀವು ಚಿಕ್ಕ ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ. ಅಲ್ಲಿ ಏನೇ ಇದ್ರೂ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ಸ್. ಅರವಿಂದ್ ಅವರು ಇವತ್ತಿಲ್ಲ ಇಲ್ಲಿ, ಬಟ್ ಅವ್ರು ಅದ್ಭುತವಾದಂಥ ಫ್ರೇಮ್ಸ್ ತೆಗೆದಿದ್ದಾರೆ. ನನಗೆ ತುಂಬ ಹೆಮ್ಮೆ ವಿಷಯ. ಜಸ್ಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಐ ಥಿಂಕ್ ನನ್ನ ಲಾಸ್ಟ್ ಕನ್ನಡ ರಿಲೀಸ್ ಬಂದು 1 ವರ್ಷ ಆಗಿದೆ. ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗಿರ್ಬೋದು ಅಂತ. ಆ್ಯಂಡ್ ಇವಾಗ ತುಂಬ ಹೆಮ್ಮೆಯಿಂದ ನಾನು ಹೇಳ್ಬೋದು, ಅಕ್ಟೋಬರ್ 2ಗೆ ಕಾಂತಾರ ಚಾಪ್ಟರ್ 1 ನಾನು ನಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ವಾಚ್ ಅವರ್ ಫಿಲ್ಮ್ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ರುಕ್ಮಿಣಿ ಅವರೇ, ಸೊ ಆ ಥರದ ಒಂದು ಇಮೋಷ್ನಲ್ ಜರ್ನಿನೂ ಕೂಡ ಹೌದು. ನಮಗೆ ಎಲ್ಲರೂ ಹೇಳ್ತಾ ಇದ್ರು, ನಿಮ್ಮಿಂದ ಹಿಡಿದು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ಇದ್ರು, ನನ್ನಿಂದ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಅಲ್ಲ. ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ, ಪಿಲ್ಲರ್ಸ್ಗಳಾಗಿ. ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ, ಅವರು ಸ್ಕೂಲ್ಗೆ ಹೋಗೋದು ನೋಡೋದಕ್ಕೂ ಟೈಮ್ ಇಲ್ಲ. 5 ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದ್ದೀನಿ. ಆ ಎಲ್ಲ ಜವಾಬ್ದಾರಿಯನ್ನು ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು. ಈ ಕಡೆ ಸ್ಪಾಟ್ಗೂ ಬರ್ತಾ ಇದ್ಲು, ಕೆಲಸನೂ ಮಾಡ್ತಾ ಇದ್ಲು. ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನನ್ನ ಜೊತೆಗೆ 5 ವರ್ಷದಿಂದ ತಿರ್ತಾನೆ ಇದ್ದಾರೆ. ನನ್ನ DOP ಇವತ್ತು ಅವನು, ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು. ಇವರೆಲ್ಲರೂ ಪಿಲ್ಲರ್ಸ್ಗಳೇ. ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರು. ಇವತ್ತು ಧರಣಿ ಇದ್ದಾನೆ. ನಮ್ಮ ಇಡೀ ತಂಡ ತುಂಬ ದೊಡ್ಡ ತಂಡ ಅದು.
ನನ್ನ ಡೈರೆಕ್ಷನ್ ಟೀಮು, ಆರ್ಟಿಸ್ಟ್ಗಳಾಗ್ಬೋದು, ಊರವರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು, ಕೆರಾಡಿ ಆಗ್ಬೋದು, ಕುಂದಾಪುರ ಆಗ್ಬೋದು, ಆ ಸುತ್ತಮುತ್ತ ಎಲ್ಲ ಪ್ರದೇಶ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು, ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು, ಯಾರಿಗೆಲ್ಲ ಬಿಡೋದು. ಫಾರೆಸ್ಟ್ ಮಿನಿಸ್ಟರಿಂದ ಹಿಡಿದು ಪ್ರತಿಯೊಬ್ಬರು ನಮ್ಗೆ ಹೆಲ್ಪ್ ಮಾಡಿದವ್ರೆ. ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ. ಖಂಡಿತವಾಗ್ಲೂ ನಾನು ಒಬ್ಬನಿಂದಲ್ಲ. ಒಬ್ಬ ಒಂದು ಕಥೆಯನ್ನು ತಗೊಂಡು ಬಂದಾಗ, ಒಂದು ಯೋಚನೆಯನ್ನು ತಗೊಂಡು ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸ್ಬೋದು, ಒಬ್ಬ ಬರೋಂಥ ಒಬ್ಬ ಕೋ-ರೈಟರ್ ಅದನ್ನ ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗ್ಬೋದು, ಅದ್ರ ಜೊತೆಗೆ ಅದನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು, ಇನ್ನೂ ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು. ಒಬ್ಬ ಸಿನಿಮಾಟೋಗ್ರಫರ್ ಅದನ್ನ ನಾನು ಕಂಡಿರುವಂಥ ಒಂದು ವಿಷನ್ನ ಅವನು ಎಷ್ಟು ಚಂದವಾಗಿ ತೋರಿಸಿದಾನಂತ ನಾನೇನು ಮಾತಾಡೋದು ಬೇಕಾಗಿಲ್ಲ, ಎಲ್ಲ ವಿಷುವಲ್ಸ್ಗಳು ಹೇಳ್ತಾ ಇದೆ ಇವತ್ತು. ಅದಕ್ಕೆ ಏನು ಕೇಳುತ್ತೆ, ಎಷ್ಟು ಬಜೆಟಲ್ಲಿ ಮಾಡ್ತೀವಿ, ಆ ಲೆಕ್ಕಾಚಾರ ಏನು, ಇದನ್ನ ಯಾವತ್ತೂ ಕೇಳಲೇ ಇಲ್ಲ ವಿಜಯಣ್ಣ. ಕತೆ ಮೇಲೆ ನಂಬಿಕೆ, ನನ್ನ ಮೇಲೆ ನಂಬಿಕೆ, ನನ್ನ ಇಡೀ ತಂಡದ ಮೇಲೆ ನಂಬಿಕೆ. ನಾವ್ಯಾರು ಇವತ್ತು 3 ತಿಂಗಳಾಯ್ತು ನಾವ್ಯಾರು ಕರೆಕ್ಟಾಗಿ ಮಲಗಿದೆ. ಅಂದರೆ 1 hour 2 hours. ಸುಮಾರು ಜನ ಡೈರೆಕ್ಷನ್ ಟೀಮ್ ಅವ್ರು ಆಗ್ಬೋದು, DOP ಆಗ್ಬೋದು, 38 hours 48 hours ಹಿಂಗೆ ಹೋಗ್ತಾ ಇದೆ ಕೆಲಸಗಳು. ಆ ಪ್ರತಿಯೊಬ್ಬರದ್ದು ಎಫರ್ಟ್ ಇದೆಯಲ್ಲ, ಯಾರು ಇದು ನನ್ನ ಸಿನಿಮಾದ ಮಾಡಲೇ ಇಲ್ಲ ಅವರು. ಇದೆಲ್ಲ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್ ಇಂದ ಹಿಡಿದು ಟೀ ಕಾಫಿ ಕೊಡುವಂಥ ಪ್ರೊಡಕ್ಷನ್ ಹುಡುಗರವರೆಗೂ ನಮ್ಮ ಫಿಲ್ಮು ಅಂತ ಸುಮಾರಷ್ಟು ಕೇಳಿಬಿಡ್ತಾ ಇತ್ತು ಮೀಡಿಯಾದಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ. ಕಾಂತಾರ ಮಾಡಕ್ ಶುರು ಮಾಡಿದ್ಮೇಲೆ ಸೆಟ್ಟಲ್ಲಿ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳ್ಪಡ್ತಾ ಇತ್ತು. ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು 4 ಸಲ 5 ಸಲ ನಾನು ಹೋಗಿಬಿಡ್ತಾ ಇದ್ದೆ. ಬಟ್ ಇವತ್ತವರೆಗೂ ನಾನು ಬಂದು ಈ ಸಿನಿಮಾನ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ. 2ನೇ ತಾರೀಕು ಈ ಸಿನಿಮಾ ನಿಮ್ಗೆ ತೋರಿಸ್ತೀವಿ. ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ಆ ದೈವ ಅನ್ನೋದು ಅಷ್ಟೇ ನಂಬಿಕೆ. ಇವತ್ತಿಂದನೇ ನಮ್ಮ ಇಡೀ ತಂಡಕ್ಕೆ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತೊಮ್ಮೆ ನಮ್ಮನ್ನು ಇಲ್ಲಿ ನಿಲ್ಲಿಸಿದೆ. ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ, ರುಕ್ಮಿಣಿ ಅವರಾಗ್ಬೋದು, ಗುಲ್ಶನ್ ದೇವಯ್ಯ ಬಂದಿಲ್ಲ, ನಮ್ಮ ಕನ್ನಡದವರು, ಬಾಲಿವುಡ್ ಆಕ್ಟರ್ ಅಂತ ಹೇಳ್ತಾರೆ, ಅಲ್ಲ ಅವ್ರು ಆಕ್ಚುಲಿ ಕನ್ನಡದವರು, ಕೂರ್ಗಿನವರು. ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ. ಜಯರಾಮ್ ಸರ್ ಆಗ್ಬೋದು, ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು, ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ. ಒಂದ್ ದಿವಸ ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ ನಾವು, ಕೊನೆಯ ಚಿತ್ರೀಕರಣ ಮುಗಿಯೋ ಹಂತದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರಕ್ಕೆ ಬಂದು. ಅವಾಗ ನಮ್ಮ ಇಡೀ ಕುಂದಾಪುರ ಮತ್ತು ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ತರ ಆಗೋಗಿದೆ. ಅಲ್ಲೆಲ್ಲ ಇನ್ನೆಷ್ಟು ಸಿನಿಮಾ ಬೇಕಾದ್ರೆ ಶೂಟಿಂಗ್ ಮಾಡ್ಬೋದು, ಆ ಥರದಲ್ಲಿ ಬೆಳೆದಿದೆ ಅದು. ಅವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ. ಅಂದ್ರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ, ಅನ್ನ ಸಂತರ್ಪಣೆ ಕೊಡ್ತೀವಿ, ಇನ್ನು ಯಾವುದೋ ಒಂದು ಹುಟ್ಟುಹಬ್ಬದ ದಿವಸ ಒಂದಷ್ಟು ಆಶ್ರಮಗಳಿಗೆ ಅಥವಾ ಬೇರೆ ಬೇರೆ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು, ಒಂದು ಒಳ್ಳೆ ಒಂದು ವೈಬ್ಗೋಸ್ಕರ, ಒಂದು ಆಶೀರ್ವಾದಕ್ಕೋಸ್ಕರ ಅಂತ. ಲೆಕ್ಕ ಹಾಕಿ ನೋಡಿದಾಗ 3 ವರ್ಷದಲ್ಲಿ ಒಂದು ನಮ್ದು ಎಲ್ಲ ದಿನಗೂಲಿ ಲೆಕ್ಕನೇ. ಒಂದು ಲೆಕ್ಕಕ್ಕೆ ನೋಡಕ್ ಹೋದ್ರೆ ಅದನ್ನ ಲೆಕ್ಕ ಮಾಡಿದ್ರೆ, ಒಂದು ಮ್ಯಾನರ್ಸ್ ಅಂತ ಲೆಕ್ಕ ಮಾಡಿದ್ರೆ ಲಿಟ್ರಲಿ ಒಂದು 4 ರಿಂದ 4.5 ಲಕ್ಷ ಮ್ಯಾನರ್ಸ್ಗೆ ಊಟ ಹಾಕಿದ್ದಾರೆ ಹೊಂಬಾಳೆ ಸಂಸ್ಥೆ ಈ ಸಿನಿಮಾದಿಂದ. ಸಿನಿಮಾದ ಕಲೆಕ್ಷನ್ ಮಾತಾಡ್ತೀವಿ ನಾವು, ಅಥವಾ ಆ ಸಿನಿಮಾ ಏನು ರೆಕಾರ್ಡ್ ಮಾಡ್ತು, ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ಹೇಳ್ತೀವಿ. ಆದರೆ ಸಿನಿಮಾ ಒಂದು ಊರಿಗೆ ಬಂದಾಗ ಇಡೀ ಊರಿಗೆ ಅದು ಎಷ್ಟು ಚಂದದಲ್ಲಿ ಉದ್ಯೋಗನ ಸೃಷ್ಟಿ ಮಾಡುತ್ತೆ. ಅದ್ರ ಜೊತೆಗೆ ಎಲ್ಲರೂ ನಮ್ಗೆ ಕೊಡುವಂಥ ಆಶೀರ್ವಾದ ಇದೆಯಲ್ವಾ, ಎಲ್ಲವೂ ನನಗೆ ಅದು ಹೇಳೋದಕ್ಕೆ ಪದಗಳೇ ಇಲ್ಲ. ಅದು ಅಂತ ಒಂದು ಕೆಲಸ. ಹಾಗಾಗಿ ಕಾಂತಾರ ಶುರು ಮಾಡಿದಾಗ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷನಲ್ ಜರ್ನಿ ಆಗ್ತಾ ಹೋಯ್ತು, ಪರ್ಸನಲ್ ಜರ್ನಿ ಆಗ್ತಾ ಹೋಯ್ತು. ತುಂಬ ದೊಡ್ಡ ತಂಡವಾಗಿ ಬೆಳೆದಿದೆ. 1000 ಜನರು ಇವತ್ತು ಕೆಲಸ ಮಾಡಿದ್ದಾರೆ ಸಿನಿಮಾಗೆ. ನಿಮ್ಮ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ಬಿಡುಗಡೆ ಬಂದಾಗ, ಕಾಂತಾರ ಫಸ್ಟ್ ರಿಲೀಸ್ ಆದಾಗಲೂ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಒಂದೇ ಒಂದು ಮಾತು, ಇದಿಷ್ಟು ದೊಡ್ಡದು ಆಗೋದಕ್ಕೆ ಇವತ್ತು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಆಗ್ಬೋದು, ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ, ಇಷ್ಟು ದೊಡ್ಡ ಸ್ಕೇಲು ಅದಿದೆಲ್ಲ ಅಂತ ಅನ್ಕೊಂಡು, ವಿಶ್ವ ಮನ್ನಣೆ ಇವೆಲ್ಲವೂ ಇರ್ಬೋದು. ಇದೆಲ್ಲದಕ್ಕೂ ಕಾರಣ ಆಗಿರೋದು, ಮೂಲ ಕಾರಣ ಕನ್ನಡಿಗರು, ಕನ್ನಡದ ಮಾಧ್ಯಮದವರು. ನೀವು ಅದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನ ಪರಿಚಯಿಸಿ ಬೆಳೆಸಿ ಇವತ್ತು ನಮಗೆ ನಿಜವಾಗ್ಲೂ ನಿಮ್ಮಿಂದ
ಇವತ್ತು ಕಾಂತಾರ ಚಾಪ್ಟರ್ 1 ಆಗಿದೆ, ಇಷ್ಟು ದೊಡ್ಡ ಸಿನಿಮಾ ಹೊರ ಬಂದಿದೆ. ಅದು ಹೇಗೆ ಬಂದಿದೆ, ಅದು ಅಷ್ಟು ಎಕ್ಸ್ಟ್ರಾರ್ಡಿನರಿ ಇದು ಅದು ಅಂತೆಲ್ಲ ನಾನೇನು ಹೇಳಕ್ ಹೋಗಲ್ಲ. ಯಾಕಂದ್ರೆ ನಾವು ಇವತ್ತೇನಾಗಿದೆ, ಒಂದು ಸಿನಿಮಾ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ತೀವಿ. ನನ್ನ ಪ್ರಕಾರ ನೀವು ಮಾತಾಡಬೇಕು, ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನೀವು ಹೇಳಬೇಕು. ಜನರಿಗೆ ನಾವೇನೇ ಹೇಳಕ್ ಹೊರಟಿದ್ದೀವಿ ಅದು ಎಷ್ಟು ಮಟ್ಟಿಗೆ ರೀಚ್ ಆಯ್ತು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಜನರಲ್ ನಾಲೆಜ್ ಇಲ್ಲ, ಯಾಕಂತಂದ್ರೆ 3 ವರ್ಷ ಆಯ್ತು, ಏನು ನಡೀತಿದೆ ಗೊತ್ತಿಲ್ಲ ಪ್ರಪಂಚದಲ್ಲಿ. ಸೊ ಸಿನಿಮಾದೊಳಗಡೆ ಮುಳುಗೋಗಿದ್ದೀವಿ ಅಷ್ಟೇ ಹೇಳ್ಬೋದು. ಇನ್ನೇನು ಬಂದ್ವಿ 2ನೇ ತಾರೀಕು ಪ್ರಪಂಚದಾದ್ಯಂತ ಹೊಂಬಾಳೆ ಅಂತ ಸಂಸ್ಥೆ ಪ್ರಗತಿ ಆವಾಗಲೇ ಹೇಳಿದಾಗೆ ನನಗೆ ಒಂದು ಲೈನ್ ಕಥೆಯನ್ನು ಹೇಳಿ ಅದನ್ನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡಿದಂಥ ನನ್ನ ತಂಡದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಸಿನಿಮಾದಲ್ಲಿ ಯಾವಾಗಲೂ ಒಂದು ಸರ್ಕಲ್ಲು, ಒಂದು ಬಾವಿ, ಈ ಥರ ವಿಷಯಗಳನ್ನು ತೋರಿಸ್ತಾನೆ ಹೋಗ್ತಿದ್ವಿ. ಅದ್ರ ಒಳಗಡೆ ಇನ್ನು ಎಷ್ಟೆಷ್ಟು ವಿಚಾರಗಳಿದೆ ನನಗೂ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ. ನನಗೂ ಏನು ಫ್ರೇಮ್ ಮಾಡೋದಕ್ಕೆ ಆಗ್ತಿಲ್ಲ, ಏನು ಅನಿಸಿದೆ ಅದನ್ನ ಹೇಳಿದ್ದೀನಿ ಅಷ್ಟೇ. ಐ ಥಿಂಕ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮಾಸ್ಟ್ರೇ ಥ್ಯಾಂಕ್ ಯು, ರೈಟರ್ಸ್ ಥ್ಯಾಂಕ್ ಯು, ಡೈರೆಕ್ಷನ್ ಟೀಮ್, ಆರ್ಟ್ ಟೀಮ್, ಕಾಸ್ಟ್ಯೂಮ್ ಟೀಮ್, ಎಲ್ಲ ಆರ್ಟಿಸ್ಟ್ಗಳು. ತುಂಬ ಕಷ್ಟ ಅಂದರೆ ಯಾವ ಲೊಕೇಶನಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗೋವಂಥ ಲೊಕೇಶನ್ ಆಗಿರಲಿಲ್ಲ ಅದು. ಇಡೀ ಇಷ್ಟು ತಂಡ, ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆದರ್ಶ ಆ್ಯಂಡ್ ಟೀಮು, LPಸು, ನಿಮ್ಮೆಲ್ರಿಗೂ ಆ ಲೊಕೇಶನ್ಗಳನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಬೇಕಾಗಿರೋಂಥ ಅರೇಂಜ್ಮೆಂಟ್ಸ್ಗಳನ್ನ ಮಾಡಿರೋದು. ಸೊ ಅದಕ್ಕೆಲ್ಲ ಅದನ್ನು ಮರೆಯೋದಕ್ಕೆ ಆಗಲ್ಲ. ಅದು ಇನ್ನೊಂದ್ಸಲ ಮಾಡೋಕ್ಕಾಗತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಅಷ್ಟು ಅದ್ಭುತ ಅದು. ಎಲ್ಲ ಮ್ಯಾನೇಜರ್ಸ್ಗಳಿಗೆ, ಲೋಕಲ್ ಕೋಆರ್ಡಿನೇಟರ್ಸ್ಗಳಿಗೆ, ಊರಿನವ್ರಿಗೆ, ಡಿಪಾರ್ಟ್ಮೆಂಟ್ ಅವ್ರಿಗೆ, ಇನ್ನು ಯಾರ್ಯಾರ ಬಗ್ಗೆ ಅಂತ ಹೇಳಿ ನಾನು. ಥ್ಯಾಂಕ್ ಯು ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್. ನಮ್ದಲ್ಲ ಇದು, ಅವ್ರ ಫಿಲ್ಮು, ಅವರಿಂದನೇ ಈ ಸಿನಿಮಾ ಆಗಿದೆ, ಅವರೇ ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅವರಿಂದ ಅವರಿಗಾಗಿ ಅಂತ ಅಂದ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ಥ್ಯಾಂಕ್ ಯು. ರಿಷಬ್ ಅವರೇ, ನೀವು ಹೇಳಿದ್ರಿ 3-5 ವರ್ಷ. ತುಂಬ ಪವರ್ಫುಲ್ ಆಗಿ, ತುಂಬ ಸ್ಟ್ರಾಂಗ್ ಆಗಿ ಇರ್ತೀನಿ ನಾನು. ಬಟ್ ಈ ಸಲ ಆಗಲಿಲ್ಲ ನನ್ನ ಕೈಲಿ. ಸೊ ನಿಮ್ದೆಲ್ಲ, ನೀನು, ಅರವಿಂದ, ಅನಿ, ಗುರು, ನನ್ನ ಇಡೀ ಟೀಮು, ವಿಜಯಣ್ಣ, ಯಾವಾಗಲೂ ನನಗೆ ಲಿಟ್ರಲಿ ಒಂದು ಅಣ್ಣನ ಥರ ಆರಾಮಾಗಿ ಹೋಗಿ ಆಗತ್ತೆ ಅಷ್ಟು ವಿಚಾರಗಳಿತ್ತು ನಮಗೆ. ಸೊ ಹಾಗಾಗಿ ಪದಗಳಿಲ್ಲ. ಇನ್ನು ಜಾಸ್ತಿ ಕೇಳಿಬಿಟ್ರೆ ಮತ್ತೆ ಬೇರೆ ಥರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕಳೆದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳಿದ್ದೀನಿ, ನೀವೆಲ್ಲ ಹೆಮ್ಮೆ ಪಡುವಂಥ ಸಿನಿಮಾ ಆಗುತ್ತೆ ಅಂತ, ಕಾಂತಾರ 1ಗೆ. ಐ ಥಿಂಕ್ ಇದು ನೀವು ನಮ್ಗೆ ಮತ್ತೆ ಬೆನ್ ತಟ್ತೀರಾ, ನಮ್ಮನ್ನು ಪ್ರೌಡಾಗಿ ನೋಡ್ತೀರಾ ನೀವು ಅಂತ ನಂಬಿದ್ದೀನಿ ನಾನು. ಅಷ್ಟು ಹೇಳ್ಬೋದು ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಿಷಬ್ ಸರ್. ಅವ್ರು ಹೇಳಿದಾಗೆ ಇನ್ನು ಜಾಸ್ತಿ ಮಾತಾಡಿದ್ರೆ ಅವ್ರು ಆಲ್ರೆಡಿ ಭಾವುಕರಾಗಿದ್ದಾರೆ. ಕಣ್ ತುಂಬಿಸೋಷ್ಟು ಶಕ್ತಿ ನಮಗಿಲ್ಲ. ಥಿಯೇಟರ್ಗಳು ತುಂಬುತ್ತೆ, ಅವಾಗ ಮಾತಾಡ್ತಾರೆ, ಜನ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಇವರ ಪರವಾಗಿ. ಥ್ಯಾಂಕ್ ಯು ರಿಷಬ್ ಸರ್, ಮೋರ್ ಪವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಮದುವೆ ಬರೋಕ್ಕಾಗಲಿಲ್ಲ, ಹ್ಯಾಪಿ ಮ್ಯಾರೇಡ್ ಲೈಫ್. ಥ್ಯಾಂಕ್ ಯು ಸರ್. ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದಕ್ಕೆ ನಮ್ಮ ಸ್ಟಾರ್ ಕಾಸ್ಟ್ ವೇದಿಕೆ ಮೇಲೆ ಬರ್ತಾರೆ. ಸೊ ಬಿಫೋರ್ ಐ ವೆಲ್ಕಮ್ ದೆನ್ ಆನ್ ಸ್ಟೇಜ್, ಸೋಫಾಸ್ ಪ್ಲೀಸ್. ಮೋಸ್ಟ್ಲಿ ಬಿಡ್ತೀವಿ, ಇಲ್ಲ ಅಂತಲ್ಲ. ಅದೇ ವಿಜಯಣ್ಣ ಆವಾಗಲೇ ಹೇಳಿದಾಗೆ ಎಲ್ಲ ಒಟ್ಟಾದಾಗ ಬೇರೆ ಹೀರೋ, ಬೇರೆ ಡೈರೆಕ್ಟರ್ ಆಗಿದ್ರೆ ಸ್ವಲ್ಪ ಮ್ಯಾನೇಜ್ ಆಗ್ತಿತ್ತು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲಿ ಇಡೀ ತಂಡ ನನಗೆ ಶೋಲ್ಡರ್ ಕೊಟ್ಕೊಂಡಿದ್ರು ಕೂಡ ಎಲ್ಲ ಕಡೆ ಎಲ್ಲವನ್ನ ನೋಡಬೇಕಾಗತ್ತೆ. ಬರುತ್ತೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಹಾಡುಗಳು ಬರ್ಬೋದು. ಸರ್, ಈ ಕ್ವಶನ್ ರೈಟರ್ಸ್ಗೋಸ್ಕರ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಒಂದು ರೈಟರ್ಸ್ನ ನೀವು ಇಷ್ಟು ಒಂದು ಮರ್ಯಾದೆ ಕೊಟ್ಟು ಸ್ಟೇಜಲ್ಲಿ ಕೊಡ್ತಿರೋದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ತಾ ಇದ್ದೀನಿ ನಿಮಗೆ. ಯಾಕಂದ್ರೆ ರೈಟರ್ಸ್ ಆರ್ ದ ಬ್ಯಾಕ್ ಬೋನ್, ಸ್ಕ್ರಿಪ್ಟ್ ರೈಟರ್ಸ್. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ಅನಿರುದ್ಧಿಗೆ ಮತ್ತೆ